ಡೆತ್ ವಾರೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಟಿಯಾಲ ಹೌಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ನಿರ್ಭಯಾ ಹಂತಕರ ಡೆತ್ ವಾರೆಂಟ್ ವಿಚಾರಣೆ ನಡೀತಾ ಇದ್ದು ಈಗಾಗಲೇ ಪಟಿಯಾಲ ಹೌಸ್ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. 4 ಅಪರಾಧಿಗಳ ಹೆಸರನ್ನ ಕೂಡ ಜಡ್ಜ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಕೇಳಿದ್ದಾರೆ. ನಂತರ 4 ಜೊತೆ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಡ್ಜ್ ಜೊತೆ ಅಪರಾಧಿ ಅಕ್ಷಯ್ ಕೂಡ ಮಾತನಾಡಿದ್ದಾನೆ. ಜಡ್ಜ್ ಈಗಾಗಲೇ ಆ ಸಂದರ್ಭದಲ್ಲಿ ಜಡ್ಜ್ ಜೊತೆ ಒಂದಷ್ಟು ಜೈಲಾಧಿಕಾರಿಗಳ ಬಗ್ಗೆ ಆರೋಪವನ್ನ ಕೂಡ ಮಾಡಿದ್ದಾನೆ ಅಕ್ಷಯ್. ಜೈಲಾಧಿಕಾರಿಗಳ ವಿರುದ್ಧವೇ ಅಪರಾಧಿ ಅಕ್ಷಯ್ ಆರೋಪವನ್ನ ಮಾಡಿದ್ದು ಮಾಧ್ಯಮಕ್ಕೆ ಮಾಹಿತಿ ಸೋರಿಕೆ ಮಾಡಿದ ಆರೋಪ ಕೂಡ ಈ ಸಂದರ್ಭದಲ್ಲಿ ಜೈಲಾಧಿಕಾರಿಯ ಬಗ್ಗೆ ಮಾಡಿದ್ದಾನೆ ಅಪರಾಧಿ ಅಕ್ಷಯ್. ಕೆಲವೇ ಕ್ಷಣಗಳಲ್ಲಿ ಡೆತ್ ವಾರೆಂಟ್ ಕುರಿತು ತೀರ್ಪು ಕೂಡ ಹೊರಬೀಳಲಿದೆ. ಇನ್ನು ಪಟಿಯಾಲ ಹೌಸ್ ಕೋರ್ಟ್ ಹೊರಗಡೆ ಭಾರೀ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ಡೆತ್ ವಾರೆಂಟ್ ತೀರ್ಪು ಬರುವ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನ ಕೂಡ ಕಲ್ಪಿಸಲಾಗಿದೆ. ಡೆತ್ ವಾರೆಂಟ್ ಜಾರಿಯಾದ್ರೆ ಇವತ್ತೇ ಗಲ್ಲಿಗೇರಿಸುವಂತಹ ದಿನಾಂಕ ಕೂಡ ನಿಗದಿ ಆಗಲಿದೆ. ಸೊ ಡೆತ್ ವಾರೆಂಟ್ಗೆ ಕ್ಷಣಗಣನೆ ಆರಂಭ ಆಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಕೇಸ್ಗೆ ಸಂಬಂಧಿಸಿದವರಷ್ಟೇ ಕೋರ್ಟ್ ಅಲ್ಲಿ ಇರಬೇಕು ಅಂತ ಹೇಳಿ ಅವರಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಲಾಗಿದೆ. ಸಾಕಷ್ಟು ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಸೊ ಯಾರ್ಯಾರು ಈ ಕೇಸ್ಗೆ ಸಂಬಂಧಪಟ್ಟಿದ್ದಾರೆ ಅವರು ಮಾತ್ರ ಕೋರ್ಟ್ ಅಲ್ಲಿ ಇರೋದಕ್ಕೆ ಈಗ ಅವಕಾಶವನ್ನ ನೀಡಲಾಗಿದ್ದು ಉಳಿದವರನ್ನೆಲ್ಲ ನ್ಯಾಯಾಧೀಶರು ಹೊರಗಡೆ ಕಳುಹಿಸಿದ್ದಾರೆ. ಜೊತೆಗೆ ಮಾಧ್ಯಮದವರನ್ನು ಕೂಡ ಈಗ ಹೊರಗಡೆ ಕಳುಹಿಸಿದ್ದಾರೆ ಜಡ್ಜ್. ಒಂದು ರೀತಿಯಲ್ಲಿ ಈಗಾಗಲೇ ನಿರ್ಭಯಾ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ರೂಮ್ಗೆ ಕೂಡ ಮಾಧ್ಯಮದವರಿಗೆ ನಿರ್ಬಂಧವನ್ನ ಕೂಡ ಹೇರಲಾಗಿದೆ. ಹೊರಗೆ ತೆರಳುವಂತೆ ಜಡ್ಜ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಡೆತ್ ವಾರೆಂಟ್ ಅಂದ್ರೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಪ್ರಕರಣದ FIR ಸಂಖ್ಯೆ, ಗಲ್ಲು ಶಿಕ್ಷೆಗೆ ಒಳಗಾದವನ ಹೆಸರನ್ನ ಕೂಡ ಹಾಕಲಾಗುತ್ತೆ. ಈಗಾಗಲೇ ನಿರ್ಭಯಾ ಆತ್ಮಹತ್ಯೆ ಮೂಲಕ ಶಾಂತಿ ಸಿಕ್ಕಂತಾಗಿದೆ. 4 ನಿರ್ಭಯಾ ಹಂತಕರಿಗೆ ಡೆತ್ ವಾರೆಂಟ್ ಅನ್ನ ಜಾರಿಗೊಳಿಸಿದೆ ಪಟಿಯಾಲ ಹೌಸ್ ಕೋರ್ಟ್. ಇನ್ನು ದಿನಾಂಕವನ್ನ ಕೂಡ ನಿಗದಿ ಮಾಡಲಿದೆ. ಅಂದ್ರೆ ಹಿಂದೆ ಗಲ್ಲಿಗೇರಿಸುವ ದಿನಾಂಕವನ್ನ ಕೂಡ ನಿಗದಿ ಮಾಡಲಾಗುತ್ತೆ. ಈಗಾಗಲೇ ಡೆತ್ ವಾರೆಂಟ್ ಯಾವುದೇ ರೀತಿಯಲ್ಲೂ ಕ್ಷಮೆ ಇಲ್ಲ ಇವರಿಗೆ. ಯಾಕಂದ್ರೆ ಎಲ್ಲ ಕಾನೂನುಗಳನ್ನ ಪ್ರಾಸೆಸ್ ಗಳನ್ನ ಮುಗಿಸಿ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ನೀಡಿತ್ತು ಯಾವುದೇ ರೀತಿ ಅವರಿಗೆ ಕ್ಷಮೆ ಇಲ್ಲ ಅಂತ ಹೇಳಿ. ಜನವರಿ 22ರಂದು ಬೆಳಗ್ಗೆ 7 ಗಂಟೆಗೆ ಅವರಿಗೆ ಗಲ್ಲಿಗೇರಿಸಲಾಗುತ್ತೆ. ಜನವರಿ 22 ಬೆಳಗ್ಗೆ 7 ಗಂಟೆಗೆ ನಿರ್ಭಯಾ ಆತ್ಮಕ್ಕೆ ಈಗಾಗಲೇ ಶಾಂತಿ ಸಿಗುವಂತಹ ದಿನ ಇದು. ಯಾಕಂದ್ರೆ ಜನವರಿ 22 ಬೆಳಗ್ಗೆ 7 ಗಂಟೆಗೆ 4 ಅಪರಾಧಿಗಳಿಗೂ ಕೂಡ ಗಲ್ಲಿಗೇರಿಸಲಾಗುತ್ತೆ. ಡೆತ್ ವಾರೆಂಟ್ ಅನ್ನ ಜಾರಿಗೊಳಿಸಿದೆ ಪಟಿಯಾಲ ಹೌಸ್ ಕೋರ್ಟ್. ಒಂದ್ ಕಡೆ ಈಗಾಗಲೇ ಅವರಿಗೆ ಅವಕಾಶವನ್ನ ನೀಡಲಾಗಿತ್ತು ದಯಾ ಮರಣವನ್ನ, ಅದರಲ್ಲೂ ಕೂಡ ಈಗ ದಯೆಗೆ ಕೇಳಿ ಅವರು ಅವಕಾಶವನ್ನ ನೀಡಲಾಗಿತ್ತು. ಒಂದ್ ಕಡೆ ರಾಷ್ಟ್ರಪತಿ ಅವರಿಗೂ ಕೂಡ ಮನವಿಯನ್ನ ಕಲ್ಪಿಸುವಂತಹ ಅವಕಾಶವನ್ನ ನೀಡಲಾಗಿತ್ತು. ಈಗ 4 ಜನವರಿ 22ರ ಬೆಳಗ್ಗೆ 7 ಗಂಟೆಗೆ ಗಲ್ಲನ್ನ ವಿಧಿಸಲಾಗುತ್ತೆ. ನಿರ್ಭಯಾ ಅತ್ಯಾಚಾರ ಆಗಿರ್ಬೋದು, ಹತ್ಯೆಯ ಒಂದು ಆರೋಪಿಗಳಿಗೆ ಡೆತ್ ವಾರೆಂಟ್ ಅನ್ನ ಜಾರಿಗೊಳಿಸಲಾಗಿದೆ. ಈ ಮೂಲಕ ನಿರ್ಭಯಾ ಆತ್ಮಕ್ಕೆ ಶಾಂತಿಯನ್ನ ನೀಡುವಂತಹ ಪ್ರಯತ್ನಗಳಾಗಿದೆ. ಇಡೀ ದೇಶವೇ ಕಾಯ್ತಾ ಇದ್ದಂತಹ ಒಂದು ಪ್ರಕರಣ ಇದು. ಯಾವಾಗ ಅಪರಾಧಿಗಳಿಗೆ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು. ಅಷ್ಟೊಂದು ಕ್ರೂರವಾಗಿ ಈ ಒಂದು ಪ್ರಕರಣವನ್ನ ಮಾಡಿದ್ರು ಈ 4 ಅಪರಾಧಿಗಳು ಕೂಡ. 4ರಿಗೆ ಗಲ್ಲಿಗೇರಿಸುವಂತಹ ದಿನಾಂಕ ಈಗ ನಿಗದಿಯಾಗಿದೆ. ಜನವರಿ 22 ಬೆಳಗ್ಗೆ 7 ಗಂಟೆಗೆ ನಿರ್ಭಯಾ ಅಪರಾಧಿಗಳಿಗೆ ಗಲ್ಲನ್ನ ವಿಧಿಸಲಾಗುತ್ತೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ ಒಂದ್ ರೀತಿಯಲ್ಲಿ ಯಾವ ರೀತಿಯಾಗಿ ಈ ಒಂದು ಡೆತ್ ವಾರೆಂಟ್ ಅನ್ನ ಜಾರಿಗೊಳಿಸಲಾಗುತ್ತೆ ಅಂತ ಹೇಳಿ. ನೇಣು ಹಾಕುವನ ಹೆಸರು, ಗಲ್ಲಿನ ದಿನಾಂಕ ಕೂಡ ನಿಗದಿಪಡಿಸಲಾಗುತ್ತೆ. ಗಲ್ಲು ಶಿಕ್ಷೆ ಜಾರಿ ಆದ ದಿನ ಕೂಡ ನಮೂದು ಮಾಡಲಾಗುತ್ತೆ. ಗಲ್ಲು ಶಿಕ್ಷೆ ಜಾರಿಯ ಸ್ಥಳವನ್ನ ಅಲ್ಲಿ ನಮೂದು ಮಾಡಲಾಗುತ್ತೆ. ಡೆತ್ ವಾರೆಂಟ್ ಅಲ್ಲಿ ಜಡ್ಜ್ ಸಹಿ ಕೂಡ ಇರಲಿದೆ. ಡೆತ್ ವಾರೆಂಟ್ ಕುರಿತು ಈಗಾಗಲೇ ತೀರ್ಪನ್ನ ಹೊರಡಿಸಲಾಗಿದೆ. ಜನವರಿ 22 ಬೆಳಗ್ಗೆ 7 ಗಂಟೆಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಇಡೀ ಒಂದು ದೇಶ ಮಾತ್ರ ಅಲ್ಲ, ವಿಶ್ವಾದ್ಯಂತ ಈ ಒಂದು ಪ್ರಕರಣವನ್ನ ನೋಡಿ ಕಣ್ಣೀರು ಹಾಕಿದ್ದು, ಕಂಬನಿಯನ್ನು ಮಿಡಿದವರ ಸಂಖ್ಯೆಗೆ ಕಡಿಮೆ ಇಲ್ಲ. ಯಾಕಂದ್ರೆ ಇಡೀ ಒಂದು ಭಾರತದ ಮಾನ ಮರ್ಯಾದೆ ಹೋದಂತಹ ಪ್ರಕರಣ ಕೂಡ ಇದೇ ಒಂದು ಪ್ರಕರಣದಲ್ಲಿ. ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಸೇಫ್ ಇಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ಬಿಂಬಿತ ಆದಂತಹ ಪ್ರಕರಣ ಕೂಡ. ಈ ಅಪರಾಧಿಗಳಿಗೆ 5 ಅಪರಾಧಿಗಳಿಗೆ ಕೂಡ ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಅದರಲ್ಲಿ ಒಬ್ಬ ಅಪರಾಧಿ ಜೈಲಿನಲ್ಲಿಯೇ
ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಸೊ ಈಗ 4 ಅಪರಾಧಿಗಳಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋದ್ರು, ಮತ್ತೆ 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 ಅಪ್ಲಿಕೇಶನ್ ಗಳನ್ನ ಹಾಕಿಕೊಳ್ತಾ ಇದ್ರು. ಆದ್ರೆ ಕೊನೆಗೂ ಸುಪ್ರೀಂ ಕೋರ್ಟ್ ಇದು ಕ್ಷಮಿಸಲಾರದ ತಪ್ಪು, ಇದಕ್ಕೆ ದಯಾಮರಣ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಕೂಡ ಹೇಳಲಾಗಿತ್ತು. ಕ್ಷಮಿಸಲಾರದ ತಪ್ಪು ಅಂತ ಹೇಳ್ತು. ಆ ನಂತರ ಮತ್ತೆ ಪಟಿಯಾಲ ಹೌಸ್ ಕೋರ್ಟ್ ನಲ್ಲಿ ವಿಚಾರಣೆಯನ್ನು ನಡೆಸಲಾಯಿತು. ವಿಚಾರಣೆ ಬಳಿಕ ಮತ್ತೆ ಅವರಿಗೆ 1 ವಾರಗಳ ಕಾಲ ಅವಕಾಶವನ್ನ ನೀಡಲಾಯಿತು. ರಾಷ್ಟ್ರಪತಿ ಅವರ ಹತ್ರ ಅವರ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನ ನೀಡಲಾಗಿತ್ತು. ಇದೀಗ ಇವತ್ತು ಮತ್ತೆ ಪಟಿಯಾಲ ಹೌಸ್ ಕೋರ್ಟ್ ನಲ್ಲಿ ವಿಚಾರಣೆಯನ್ನ ನಡೆಸಿ ಈಗ ಜನವರಿ 22ರ ಬೆಳಗ್ಗೆ 7 ಗಂಟೆಗೆ ಗಲ್ಲನ್ನ ವಿಧಿಸಲಾಗುತ್ತೆ ಅನ್ನುವಂತಹ ಮಹತ್ವದ ಆದೇಶವನ್ನ ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ ನೀಡಿದೆ. ನ್ಯಾಯಾಧೀಶರು ಈಗಾಗಲೇ ಆದೇಶವನ್ನ ನೀಡಿದ್ದಾರೆ. ದಿನಾಂಕ ಕೂಡ ನಿಗದಿಯಾಗಿದೆ. ಈ ಮೂಲಕ ನಿರ್ಭಯ ಆತ್ಮಕ್ಕೆ ಈಗ ಶಾಂತಿ ಸಿಕ್ಕಿದೆ ಅಂತಾನೆ ಹೇಳಬೇಕಾಗುತ್ತೆ. ಒಂದ್ ಕಡೆ ಈ ಪ್ರಕರಣ 2012ರಿಂದ ಇಲ್ಲಿಯವರೆಗೂ ಕೂಡ ಸಾಕಷ್ಟು ವರ್ಷಗಳ ಕಾಲ ನಡ್ಕೊಂಡು ಬಂದಿದೆ. मैम वो दिन हमारे लिए बहुत बड़ा दिन होगा। एक सेकंड के लिए यही आराम से पीछे हो जाओ यार, पीछे हो जाओ सर। आप अरे यार एक सेकंड आराम से प्लीज, आराम से थोड़ा पीछे। आगे चलो, आगे चलो, आगे चलो, आगे चलो। मैडम पीछे से घुस क्यों रहे हो? ಬೆಚ್ಚಿ ಬಿದ್ದಂತಹ ಪ್ರಕರಣ ಇದು. ಈಗಾಗಲೇ ನಿರ್ಭಯ ಪ್ರಕರಣದ 4 ಆರೋಪಿಗಳಿಗೆ ಗಲ್ಲು ಶಿಕ್ಷೆಯನ್ನ ಕೂಡ ವಿಧಿಸಲಾಗಿದೆ. ಜನವರಿ 22 ಬೆಳಗ್ಗೆ 7 ಗಂಟೆಗೆ ಈ 4 ಅಪರಾಧಿಗಳಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ನಿರ್ಭಯ ಹಂತಕರಿಗೆ ಈ ಮೂಲಕ ಮುಕ್ತಿಯನ್ನ ನೀಡಲಾಗುತ್ತೆ. ಒಂದ್ ಕಡೆ ಇವತ್ತು ಪಟಿಯಾಲ ಹೌಸ್ ಕೋರ್ಟ್ ನಲ್ಲಿ ವಿಚಾರಣೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಅಪರಾಧಿ ಅಕ್ಷಯ್ ಜೊತೆ ಆಗಿರ್ಬೋದು 4 ಅಪರಾಧಿಗಳ ಜೊತೆ ಕೂಡ ನ್ಯಾಯಾಧೀಶರು ಏನಾದ್ರೂ ಹೇಳೋದಕ್ಕಿದೆಯಾ ಅನ್ನುವಂತಹ ಮಾತನ್ನ ಕೂಡ ಕೇಳಿದ್ರು. ಆ ಸಂದರ್ಭದಲ್ಲಿ ಅಕ್ಷಯ್ ಜೈಲ ಅಧಿಕಾರಿಗಳ ಮೇಲೆ ಕೂಡ ಆರೋಪವನ್ನ ಮಾಡ್ದ. ಜೊತೆಗೆ ಆ ಸಂದರ್ಭದಲ್ಲಿ ಮಾಹಿತಿಯನ್ನ ಸೋರಿಕೆ ಮಾಡಿರುವ ಆರೋಪವನ್ನ ಕೂಡ ಮಾಡ್ದ. ಜೈಲಾಧಿಕಾರಿಗಳು ಮಾಧ್ಯಮಗಳಿಗೆ ಮಾಹಿತಿಯನ್ನು ಸೋರಿಕೆ ಮಾಡಿದ್ದಾರೆ ಅಂತ. ಆ ನಂತರ ಎಲ್ಲಾ ಮಾತುಗಳನ್ನ ಕೇಳಿಸಿಕೊಂಡಂತಹ ನ್ಯಾಯಾಧೀಶರು ಈಗ ಈ ಪ್ರಕರಣದಲ್ಲಿ ಯಾವುದೇ ರೀತಿಯಲ್ಲೂ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ವಿಚಾರಣೆ ಇಲ್ಲಿಗೆ ಮುಗಿದಿದೆ. ಪಟಿಯಾಲ ಹೌಸ್ ಕೋರ್ಟ್ ನಲ್ಲಿ ನಡೆದಂತಹ ವಿಚಾರಣೆಯಲ್ಲಿ ಆದೇಶ ಹೊರಬಿದ್ದಿದೆ. ಇಡೀ ದೇಶವೇ ಈ ಪ್ರಕರಣವನ್ನ ಕಾತರದಿಂದ ಕಾಯ್ತಾ ಇತ್ತು. ಏನಾಗೋದಕ್ಕಂದ್ರೆ ಒಂದು ರೀತಿಯಲ್ಲಿ ಯಾವತ್ತೋ ಈ ಒಂದು ಪ್ರಕರಣದಲ್ಲಿ ಶಿಕ್ಷೆ ಆಗಬೇಕಾಗಿತ್ತು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಇಷ್ಟು ವರ್ಷಗಳ ಕಾಲ ಈ ಪ್ರಕರಣವನ್ನ ಕಾನೂನಿನ ಮೂಲಕ ಎಳೆದುಕೊಂಡು ಬರ್ಬೇಕಾಯ್ತಾ ಅನ್ನುವಂತಹ ಮಾತುಗಳು ಕೂಡ ಇತ್ತು. ಅದೇನೇ ಇಲ್ಲಿ ಈಗ ಜನವರಿ 22 ಬೆಳಗ್ಗೆ 7 ಗಂಟೆಗೆ 4 ಅಪರಾಧಿಗಳಿಗೂ ಕೂಡ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗತ್ತೆ. ಈಗಾಗಲೇ ಪಟಿಯಾಲ ಹೌಸ್ ಕೋರ್ಟ್ನ ನ್ಯಾಯಾಧೀಶರು ಈ ಆದೇಶವನ್ನ ನೀಡಿದ್ದಾರೆ. बेटी को इंसाफ मिलेगा, देश के बेटियों को इंसाफ मिलेगा, आगे भी मैं लड़ती रहूंगी। इस जजमेंट से आगे और देश में ऐसी तरीके की घटनाएं घटेंगी? बिल्कुल बिल्कुल, क्योंकि इस फांसी से देश के महिलाओं का कानून पर विश्वास जगेगा, आस्था जुड़ेगी और सबको इंसाफ मिलेगा। 22 तारीख को कैसा 22 तारीख आपके लिए क्या दिन होगा मैम? कैसा दिन होगा? मैम वो दिन हमारे लिए बहुत बड़ा दिन होगा। एक सेकंड के लिए यही मेरी बेटी को इंसाफ। ಸುಪ್ರೀಂ ಮೊರೆ ಹೋಗ್ತಾರಂತೆ ನಿರ್ಭಯ ಹಂತಕರು. ಈಗಾಗಲೇ ಮತ್ತೊಂದು ಸುದ್ದಿ ಇದು. ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಈಗ ನಿರ್ಧಾರವನ್ನ ಮಾಡಿದ್ದಾರಂತೆ. ನಿರ್ಭಯ ಹಂತಕರ ಪರ ವಕೀಲರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಲ್ರೆಡಿ ಗಲ್ಲು ಶಿಕ್ಷೆ ಜಾರಿಯಾಗಿದೆ. ಇದೇ 22 ಅಂದ್ರೆ ಜನವರಿ 22
ಬೆಳಗ್ಗೆ 7 ಗಂಟೆಗೆ ಈಗಾಗಲೇ ಗಲ್ಲು ಶಿಕ್ಷೆಯನ್ನ ವಿಧಿಸಿ ಅಂತ ಹೇಳಿದೆ ಹಳೆಯ ಪಟಿಯಾಲ ಹೌಸ್ ಕೋರ್ಟ್. ಈಗಾಗಲೇ ಆದೇಶವನ್ನ ನೀಡಿದೆ. ಈಗ ಸುಪ್ರೀಂಗೆ ಕ್ಯುರೇಟಿವ್ ಅರ್ಜಿಗೆ ಸಲ್ಲಿಸಲು ನಿರ್ಧಾರವನ್ನ ಮಾಡಲಾಗಿದೆ. ಒಂದು ರೀತಿಯಲ್ಲಿ ಮತ್ತೆ ಈ ಪ್ರಕರಣದಲ್ಲಿ ವಿಳಂಬ ಆಗುವಂತಹ ಒಂದು ವಿಚಾರವನ್ನು ನಾವು ಗಮನಿಸಬಹುದು. ತೀರ್ಪಿನ ನಂತರ ಹಂತಕರ ಪರ ವಕೀಲರು ಈಗಾಗಲೇ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಮತ್ತೆ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗ್ತೀವಿ ಅಂತ ಹೇಳಿ ಆಲ್ರೆಡಿ ಸುಪ್ರೀಂ ಕೋರ್ಟ್ ಒಂದ್ಸಲ ಈಗಾಗಲೇ ಈ ಒಂದು ಪೀಠ ಕೂಡ ಇದು ಇವರಿಗೆ ಕ್ಷಮಿಸಲಾರದಂತಹ ತಪ್ಪು, ಕ್ಷಮಿಸೋದಕ್ಕೆ ಸಾಧ್ಯವೇ ಇಲ್ಲದ ಪ್ರಕರಣ ಅಂತ ಹೇಳಿ ಆಲ್ರೆಡಿ ಈಗಾಗಲೇ ಒಂದು ರೀತಿಯ ತೀರ್ಪನ್ನು ಕೂಡ ಕೊಟ್ಟಿದೆ. ಇದೀಗ ದಯಾಗೆ ನೀವು ಅಪ್ಲಿಕೇಶನ್ ಹಾಕಬಹುದು ಅನ್ನೋದನ್ನ ಕೂಡ ನೀಡಿತ್ತು ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್. ಆದ್ರೆ ಇಷ್ಟೆಲ್ಲ ಆದ್ಮೇಲೂ ಈಗ ಮತ್ತೆ ಸುಪ್ರೀಂ ಮೊರೆ ಹೋಗ್ತಾರಂತೆ ನಿರ್ಭಯ ಹಂತಕರು. ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಇದು ಇಡೀ ದೇಶಕ್ಕೆ ಸಿಕ್ಕ ಜಯ ಅಂತ ಹೇಳಿ ಈಗಾಗಲೇ ನಿರ್ಭಯ ತಾಯಿ ತಮ್ಮ ಅನಿಸಿಕೆಯನ್ನ ಕೂಡ ಹೇಳಿದ್ದಾರೆ. ಒಂದ್ ಕಡೆ ದೇಶದ ಕಾನೂನಿನ ಬಗ್ಗೆ ಗೌರವ ಮೂಡಿದೆ, ನಮ್ಮ ಹೋರಾಟಕ್ಕೀಗ ನ್ಯಾಯ ಸಿಕ್ಕಂತಾಗಿದೆ ಅಂತ ಹೇಳಿ ಈಗ ನಿರ್ಭಯ ತಾಯಿ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ನಟಿ ತಾರಾ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ತಾರಾ ಅವರೇ, ಒಂದು ರೀತಿಯಲ್ಲಿ ಎಷ್ಟೋ ವರ್ಷಗಳ ಆದ ಬಳಿಕ ಆದ್ರೂ ಅಟ್ಲೀಸ್ಟ್ ಈಗ ನಿರ್ಭಯ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಆಗಿದೆ ಅನ್ನುವಂಥದ್ದು. ಜನವರಿ 22ಕ್ಕೆ ಬೆಳಗ್ಗೆ 7 ಗಂಟೆಗೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಏನ್ ಹೇಳಕ್ ಬಯಸ್ತೀರಾ? ಒಂದ್ ರೀತಿ ನಿಜವಾಗ್ಲೂ ಸಮಾಧಾನ ಆಗಿದೆಯಮ್ಮ. ಅಂದ್ರೆ ಸಮಯ ಜಾಸ್ತಿ ತಗೊಂಡ್ರು ಅನ್ನೋದು ಬೇಜಾರು ಬಿಟ್ರೆ ಈ ಪ್ರಕರಣದಲ್ಲಿ ನ್ಯಾಯ ಸಿಕ್ಕಿದೆ ಅಂತ ಅನ್ಸುತ್ತೆ. ಮತ್ತೆ ಆ ತಾಯಿ ಕೂಡ ಎಲ್ಲೋ ಒಂದ್ ಕಡೆ ಪಾಪ ಇದು ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು, ಬಯಸುವಂತದಲ್ಲ ಇದು. ಆದ್ರೆ ಈ ಶಿಕ್ಷೆ ಇದೆಯಲ್ಲ, ಇದಕ್ಕೆ ಹೆಚ್ಚು ಪ್ರಚಾರ ಸಿಗ್ಬೇಕು. ಮತ್ತೊಬ್ಬ ಯಾವುದೇ ಒಂದು ತಪ್ಪು ಮಾಡುವಾಗ ಶಿಕ್ಷೆ ಇದೆ ಈ ದೇಶದಲ್ಲಿ, ಹೀಗಾಗತ್ತೆ, ಇದನ್ನ ತಪ್ಪನ್ನ ಮಾಡಬಾರ್ದು ಅನ್ನೋ ಮನಸ್ಥಿತಿಗೆ ಪ್ರತಿಯೊಬ್ರು ತಲುಪಬೇಕು. ನಿಜ ನಿಜ ನಿಜ. ಇಡೀ ಒಂದು ಅವರ ತಾಯಿ ಹೇಳ್ತಾ ಇದ್ರು, ಇಡೀ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಸಿಕ್ಕಂತಹ ನ್ಯಾಯ ಇದು, ಜಯ ಇದು ಅನ್ನುವಂಥದ್ದು. ಯಾಕಂದ್ರೆ ಅವರು ಇಷ್ಟು ವರ್ಷಗಳ ಕಾಲ ಕೂಡ ಹೋರಾಟವನ್ನ ಮಾಡ್ಕೊಂಡು ಬಂದ್ರು, ಅಂದ್ರೆ ಈ ಒಂದು ನ್ಯಾಯ ಸಿಗ್ಬೇಕು ಅನ್ನುವಂತಹ ಸಂದರ್ಭದಲ್ಲಿ ಅಂತ. ಹೌದಮ್ಮ, ಹೌದು. ಅಂದ್ರೆ ಆ ತಾಯಿಗೆ ಹೇಗಾಗಿರ್ಬೇಕು, ಇಷ್ಟು ಒದ್ದಾಟಗಳು, ನೋವು ಅದೆಲ್ಲ ತಡ್ಕೊಂಡು, ಹೆತ್ತ ಹೃದಯ ಅಲ್ವ, ಎತ್ತ ಕರುಣು ಅಂತಾರಲ್ಲ ಆತರ. ಆದ್ರಿಂದ ನಿಜವಾಗ್ಲೂ ಒಂದ್ ರೀತಿ ಸಮಾಧಾನ ಆಯ್ತು ಕಣೋ. ಒಳ್ಳೆಯ ಸುದ್ದಿ ಅಂತ ಹೇಳು, ಕೆಟ್ಟ ಸುದ್ದಿ ಅಂತ ಹೇಳು, ಬಟ್ ಸಮಾಧಾನಕರವಾದ ಸುದ್ದಿ. ಬಟ್ ಈಗ ಮತ್ತೆ ಅವ್ರು ಹೇಳ್ತಾ ಇದ್ರು, ಅಂದ್ರೆ ಹಂತಕರ ಪರ ವಕೀಲರು ಹೇಳ್ತಾ ಇದ್ರು, ಇಲ್ಲ ಮತ್ತೆ ನಾವು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತೀವಿ ಇದ್ರ ಬಗ್ಗೆ ಅನ್ನುವಂಥದ್ದು. ಮತ್ತೆ ವಿಳಂಬ ಆಗೋದಕ್ಕೆ ಎಲ್ಲ ಪ್ರಾಸೆಸ್ ಏನ್ ಬೇಕೋ ಎಲ್ಲ ಮಾಡ್ತಾ ಇದಾರ ಹೇಗೆ ಅಂತ. ನಾಚಿಕೆಗೇಡು ಅಷ್ಟೇ, ಇನ್ನೇನು ಹೇಳಕ್ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅವರು ಕೂಡ ಯಾವ್ದೋ ಒಂದು ತಾಯಿ ಮಕ್ಕಳೇ ಆಗಿರ್ತಾರೆ. ಅದರಿಂದ ಅವ್ರು ಅರ್ಥ ಮಾಡ್ಕೋಬೇಕು ಅಷ್ಟೇ. ಹೌದು. ಎಷ್ಟೋ ವರ್ಷಗಳ ಬಳಿಕ, ಯಾಕಂದ್ರೆ ಯಾರು ಕೂಡ ಒಂದು ಸಾವನ್ನ ಸಂಭ್ರಮ ಪಡೋದಿಲ್ಲ, ಅದ್ರಲ್ಲೂ ಕೂಡ ನಮ್ಮ ದೇಶದಲ್ಲಿ ಕರುನಾಡಿನಲ್ಲಿ ಅಂತ ಹೇಳಿ. ಬಟ್ ಇಂತಹ ವಿಚಾರ ಬಂದಾಗ ಯಾರು ಕೂಡ ಅದನ್ನ ಆಕ್ಸೆಪ್ಟ್ ಕೂಡ ಮಾಡ್ಕೊಳ್ಳಲ್ಲ. ಅಯ್ಯೋ ಹೋಗ್ಲಿ ಬಿಡಿ, ಸತ್ತು ಹೋದ್ರ ಅನ್ನುವಂತಹ ಮಾತೆ ಕೇಳಿ ಬರುತ್ತೆ ಇಂತಹ ಪ್ರಕರಣದಲ್ಲಿ ಅಂತ. ಇಲ್ಲ, ನೀನ್ ಹೇಳಿದ್ ಕರೆಕ್ಟ್ ಅಮ್ಮ. ಭಾರತ ದೇಶದಲ್ಲಿ ಅಂತ ಸಂಸ್ಕೃತಿ ಇಲ್ಲ. ಯಾರದ್ದೋ ನೋವಲ್ಲಿ, ಯಾರದ್ದೋ ಸಾವಲ್ಲಿ ಸಂಭ್ರಮಿಸುವಂತ ಮನಸ್ಥಿತಿಲಿ ನಾವು ಖಂಡಿತವಾಗ್ಲೂ ಇಲ್ಲ. ಆದ್ರೆ ಇಂತಹ ಕೆಟ್ಟ ಪ್ರಕರಣಗಳು ನಡೆದಾಗ ಆ ಪ್ರಕರಣಗಳಿಗೆ ಕಠಿಣವಾದ ಶಿಕ್ಷೆ ಇರಬೇಕು. ಯಾರಿಗೂ ಈ ತಪ್ಪು ಅಂತ ತಿಳಿದುಕೊಂಡು ಮಾಡಬಾರದು. ಯಾರಿಗೂ ಕೂಡ ಒಂದು ಸಣ್ಣ ಧೈರ್ಯ ಕೂಡ ಯಾರಿಗೂ ಇರಬಾರ್ದು ಇಂಥ ತಪ್ಪುಗಳನ್ನ ಮಾಡೋದಕ್ಕೆ ಅನ್ನೋದು ಕೂಡ ನಮ್ಗೆ ಖಂಡಿತ ಮಹದಾಸೆನೆ. ಹೌದು, ಖಂಡಿತವಾಗ್ಲು ಹೌದು, ಖಂಡಿತವಾಗ್ಲು. ಇಂತಹ ಪ್ರಕರಣಗಳಿಂದ ಬೇರೆ ಪ್ರಕರಣಗಳಿಗೆ ಕೂಡ ಮಾದರಿ ಆಗ್ಬೇಕು ಅಂತ ಅನ್ಸಲ್ವಾ ಹೇಗೆ ಅಂತ ಹೇಳಿ? ಇಂತಹ ಪ್ರಕರಣಗಳೇ ನಡೀಬಾರ್ದಮ್ಮ. ಅಲ್ಲ, ಈಗ ಇಂತಹ ಪ್ರಕರಣ ಸಾಕಷ್ಟು ನಡೆದಿದೆ, ಆಲ್ರೆಡಿ ಇರುವಂತಹ ಕೇಸ್ಗಳು ತುಂಬಾ ಇದೆ. ಇಂತಹ ಕೇಸ್ಗಳು ಬೇಗ ಒಂದು ನ್ಯಾಯಬದ್ಧವಾಗಿ ಆಗ್ಬೇಕು. ನಿರಪರಾಧಿಗೆ ಕರೆಕ್ಟ್ ಕಲಾಪಗಳ ಬಗ್ಗೆ
Correct. ನಮಗ್ ಬಹಳ ಅತ್ಯಂತ ಗೌರವ ಇದೆ. ಅದರಿಂದ ಆ ಗೌರವನ ಉಳಿಸ್ಕೊಂಡು ಹೋಗುವಂತ ಕೆಲಸ ಖಂಡಿತವಾಗ್ಲೂ ಭಾರತದ ನ್ಯಾಯಾಂಗ ಮಾಡ್ತಾನೆ ಬಂದಿದೆ. ಇವತ್ತು ಕೂಡ ಈ ತೀರ್ಪಿಗೆ ಆ ನ್ಯಾಯಾಧೀಶರಿಗೆ ಮತ್ತೆ ಇದರ ಪರವಾಗಿ ವಾದಿಸಿದ ಎಲ್ಲರಿಗೂ ಕೂಡ ನಾನು ಎಲ್ಲ ಲಾಯರ್ಗಳಿಗೂ ಕೂಡ ನಾನು ದೊಡ್ಡ ಸಲಾಮ್ ಹೇಳ್ತೀನಿ. ಎಸ್, ಜೊತೆಗೆ ಇಷ್ಟು ವರ್ಷಗಳ ಆದ್ರೂ ಕೂಡ ಅವರ ಇಡೀ ಮನೆಯವರು ಒಂದು ನ್ಯಾಯಕ್ಕಾಗಿ ಇಷ್ಟು ವರ್ಷಗಳ ಕಾಲ ಹೋರಾಡ್ಬೇಕಾಯ್ತು, ಕಣ್ಣೀರು ಹಾಕ್ಬೇಕಾಯ್ತು. ಅಯ್ಯೋ ಪಾಪ, ಅಯ್ಯೋ ಅದ ನೆನ್ಸ್ಕೊಳಕ್ಕೂ ಆಗಲ್ಲ ಕಣೋ. ಇದು ಲೆಟ್ ಅಸ್ ನಾಟ್ ರಿಮೆಂಬರ್, ವಿ ಸೇ ದಟ್. ಅದೇ ನೀನ್ ಹೇಳಿದಾಗೆ ಇದೊಂದು ಪಾಠವಾಗ್ಬೇಕು. ತಪ್ಪು ಮಾಡಿದವರಿಗೆ ಇಂಥ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದು ಒಂದು ಪಾಠವಾಗಿರ್ಬೇಕು. ಎಸ್ ಎಸ್, ಥ್ಯಾಂಕ್ ಯು ತಾರಾ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನ ಈ ಒಂದು ಪ್ರಕರಣದ ಬಗ್ಗೆ ಇನ್ನಷ್ಟು ವಿಶ್ಲೇಷಣೆ ಮಾಡೋದಕ್ಕೆ ನಮ್ಮ ಜೊತೆ ಈಗ ಸುಪ್ರೀಂ ಕೋರ್ಟ್ನ ವಕೀಲರಾಗಿರುವಂತಹ ಸಂಕೇತ ಮೇಣಗಿ ಅವರೀಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂಕೇತ ಮೇಣಗಿ ಅವರೇ, ಒಂದು ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅವರು ಒಂದು ರೀತಿಯಲ್ಲಿ ಕ್ಷಮಾದಾನ ಅರ್ಜಿ ಹಾಕುವ ಸಂದರ್ಭಗಳಾಗಿರ್ಬೋದು ಅಥವಾ ಮತ್ತೆ ಮರುಪರಿಶೀಲನಾ ಅರ್ಜಿ ಹಾಕಿದ್ರು ಕೂಡ ರಿಜೆಕ್ಟ್ ಮಾಡ್ತು. ಆಮೇಲೆ ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ ವಿಚಾರಣೆ ಮಾಡಿ ಈಗ ಗಲ್ಲು ಶಿಕ್ಷೆಯನ್ನ ವಿಧಿಸಿದೆ. ಬಟ್ ಈಗ ಮತ್ತೆ ಅವರಿಗೆ ಅವಕಾಶ ಇದೆಯಾ? ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ, ಮತ್ತೆ ಅವಕಾಶ ಇದೆಯಾ? ಈಗ ಡೆತ್ ವಾರೆಂಟ್ ಇಶ್ಯೂ ಮಾಡಿದ್ರ ಮೇಲೆ ಅವ್ರಿಗೆ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಅವಕಾಶ ಇಲ್ಲ. ಅವಕಾಶ ಇರೋದು ರಿವ್ಯೂ ಹಾಕಿದ್ರು ಅವ್ರು ಮುಂಚೆ ಕ್ರಿಮಿನಲ್ ಅಪೀಲ್ ಅಂತ ಸುಪ್ರೀಂ ಕೋರ್ಟ್ ನಲ್ಲಿ ಇದ್ದಾಗ. ಅದು ಕ್ರಿಮಿನಲ್ ಅಪೀಲ್ ಒಂದ್ಸಲ ಡಿಸ್ಮಿಸ್ ಆದ ನಂತರ ಅವರು ಜಜ್ಮೆಂಟ್ ಅಂಡ್ ಕನ್ವಿಕ್ಷನ್ ಏನಿತ್ತಲ್ಲ, ಅದಕ್ಕೆ ಅವ್ರು ಅಪರಾಧ ಮಾಡಿದ್ದಾರೆ ಅಂತ ಪ್ರೂವ್ ಆಗಿ ಅದನ್ನ ಶಿಕ್ಷೆ ಏನು ಕೊಟ್ಟಿದ್ರಲ್ಲ ಕೆಳಗಡೆ ಕೋರ್ಟ್ ಅವರು ಹೈಕೋರ್ಟ್ ಅಪಾಯ್ಡ್ ಮಾಡಿರೋದು ಏನಿತ್ತು, ಅದನ್ನ ಸರಿ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರ ಮೇಲೆ ಅವರು ರಿವ್ಯೂ ಹಾಕಿದ್ರು, SLP ಹಾಕಿದ್ರು. ನಂತರ ಕ್ರಿಮಿನಲ್ ಅಪೀಲ್ ಅಂತ ಕನ್ವರ್ಟ್ ಆಯ್ತದು. ಕ್ರಿಮಿನಲ್ ಅಪೀಲ್ ಕೂಡ ಅದು ಡಿಸ್ಮಿಸ್ ಆಗಿ ಆ ಜಜ್ಮೆಂಟ್ ಗಳೆಲ್ಲ ಶಿಕ್ಷೆ ಕೊಟ್ಟಿರೋ ಪ್ರಮಾಣ ಎಲ್ಲ ಸರಿ ಇದೆ ಅಂತ ಹೇಳಿ ಅವ್ರ ತೀರ್ಮಾನ ಆದ ನಂತರ ಅದ್ರ ಮೇಲೆ ಜಜ್ಮೆಂಟ್ ಆಯ್ತು, ಅವ್ರ ಕನ್ವಿಕ್ಷನ್ ಅನ್ನು ಅಪಾಯ್ಡ್ ಮಾಡ್ಲಾಯ್ತು. ಅದರ ನಂತರ ಅವರು ರಿವ್ಯೂ ಒಂದು ಹಾಕೊಂಡಿದ್ರು ಸುಪ್ರೀಂ ಕೋರ್ಟ್ ಮುಂದೆ. ರಿವ್ಯೂ ಕೂಡ ಡಿಸ್ಮಿಸ್ ಆಯ್ತು. ಆ ರಿವ್ಯೂ ಮೇಲೆ ಈಗ ಕ್ಯೂರೇಟಿವ್ ಹಾಕ್ಬಹುದು ಅವರು. ಅದು ಅವಕಾಶ ಮೊದಲು ಇತ್ತು, ಈಗ್ಲೂ ಇದೆ. ಕ್ಯೂರೇಟಿವ್ ಅಂತ ಅಂದ್ರೆ ಸೀನಿಯರ್ ಅಡ್ವೊಕೇಟ್ಸ್ ಅಂತ ಇರ್ತಾರೆ, ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ಸ್. ಅವ್ರ ಕಡೆದು ಸರ್ಟಿಫಿಕೇಟ್ ತಗೊಂಡ್ಬಿಟ್ಟು ಆ ಸರ್ಟಿಫಿಕೇಟ್ ಆಧಾರ ಮೇಲೆ ಅವರು 5 ಪಿಟಿಷನ್ ಫೈಲ್ ಮಾಡ್ಬೇಕಾಗತ್ತೆ. ಇಂತಿಂತ ಮೆರಿಟ್ ಇದಾವೆ, ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡ್ಬೇಕಾಗಿತ್ತು ಮೊದಲಾಗಿ SLP ಅಲ್ಲಿ, ಕ್ರಿಮಿನಲ್ ಅಪೀಲ್ ಅಲ್ಲಿ ಮತ್ತು ಈ ರಿವ್ಯೂ ಪೆಟಿಷನ್ ಅಲ್ಲಿ ಕನ್ಸಿಡರ್ ಮಾಡ್ಬೇಕಾಗಿತ್ತು, ಮಾಡಿಲ್ಲ ಅಂತ ಹೇಳಿ. ಅವು ಎಲ್ಲರ ಆಧಾರ ಮೇಲೆ ಮೆರಿಟ್ ಇದೆ ಅಂತಂದ್ರೆ ಆ ಜಡ್ಜ್ಗಳು ಚೇಂಬರ್ ನಲ್ಲಿ ಡಿಸೈಡ್ ಮಾಡ್ತಾರೆ, ಇದು ನಿಜಾನ ಇವ್ರು ಹೇಳಿರೋದು ಅಥವಾ ಯಾವ್ದಾದ್ರು ಲೀಗಲ್ ಪಾಯಿಂಟ್ಸ್ ಬಿಟ್ಟು ಹೋಗಿತ್ತಾ ಅಥವಾ ಯಾವ್ದಾದ್ರು ಒಂದು ಫ್ಯಾಕ್ಚುಯಲ್ ಆಸ್ಪೆಕ್ಟ್ ಬಿಟ್ಟು ಹೋಗಿತ್ತಾ ಅಂತ ಅನ್ನೋದ್ರ ಬಗ್ಗೆ ಅವ್ರು ಕೂಲಂಕುಷವಾಗಿ ಚೇಂಬರ್ ನಲ್ಲಿ ಪರಿಶೀಲನೆ ಮಾಡಿ ಯೋಗ್ಯ ಅಂತ ಕಂಡು ಬಂದಲ್ಲಿ, ಅದು ಸಮಂಜಸ ಅಂತ ಕಂಡು ಬಂದಲ್ಲಿ ಆ ಮ್ಯಾಟರ್ ಅನ್ನ ಕೋರ್ಟ್ ಮುಂದೆ ಆರ್ಗ್ಯುಮೆಂಟ್ ಕೇಳೋದಕ್ಕಾಗಿ ಪೋಸ್ಟ್ ಮಾಡ್ತಾರೆ. ಓಕೆ, ಫೈನ್ ಫೈನ್, ಥ್ಯಾಂಕ್ ಯು ಸಂಕೇತ ಏಣಗಿ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇನ್ನು ನಟಿ ಹರ್ಷಿಕಾ ಪೂಣಚ್ಚ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿಕಾ ಪೂಣಚ್ಚ ಅವರೇ, ಈಗ ಬಂದಿರುವಂತಹ ಸುದ್ದಿ, ನಿರ್ಭಯ ಹಂತಕರಿಗೆ ಜನವರಿ 22 7 ಗಂಟೆಗೆ ಗಲ್ಲು ಶಿಕ್ಷೆ, ಏನ್ ಹೇಳಕ್ ಬಯಸ್ತೀರಾ? This is, I think, the most ಫ್ಯಾಂಟಾಸ್ಟಿಕ್ ನ್ಯೂಸ್ ಆಫ್ 2020 ಅನ್ಸುತ್ತೆ. ನಮ್ ಹೊಸ ವರ್ಷದಲ್ಲಿ ಈ ತರದ್ ಒಂದು ನ್ಯೂಸ್ ಬಂದಿರೋದು, ಈ ತರದ್ ಒಂದು ಏನ್ ಹೇಳೋದು, ಕೋರ್ಟಿನ ಒಂದು ಜಸ್ಟಿಸ್ ಬಂದಿರೋದು, ಆ ಒಂದು ಹೆಣ್ಣು ಮಗುಗೆ ಒಂದ್ ನ್ಯಾಯ ಸಿಕ್ಕಿರೋದು. ಐ ಥಿಂಕ್ ವಿ ಹ್ಯಾವ್ ಸ್ಟಾರ್ಟೆಡ್ ಆಫ್ ದಿಸ್ ಇಯರ್ ಬ್ಯೂಟಿಫುಲಿ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಆ ರೇಪ್ ಅನ್ನೋದು ಈ ವರ್ಷ ಕೇಳಿಸ್ಬಾರ್ದು, ಈ ವರ್ಷ ಅಂತಲ್ಲ, ಇನ್ನು ಮುಂದೆ ಯಾವ ವರ್ಷನೂ ಕೇಳಿಸ್ಬಾರ್ದು. ಅದ್ ಕೇಳಿಸ್ದೇ ಇರೋ ಹಾಗೆ ಒಂದು ರಿಸಲ್ಟ್ ಬಂದಿದೆ. ಆ ಒಂದು ಖುಷಿ ಆಗ್ತಿದೆ ಎಲ್ಲೋ ಒಂದ್ ಕಡೆ. ಆ ಒಂದ್ ಹೆಣ್ಣು ಮಗು ಎಷ್ಟು ಕಷ್ಟಪಟ್ಲು ಅನ್ನೋದು ಬೇಜಾರಾಗುತ್ತೆ. ಬಟ್ ಒಂದ್ ನ್ಯಾಯ ಸಿಕ್ತಲ್ಲ ಅನ್ನೋದು ಖುಷಿ ಇದೆ. ಎಷ್ಟೋ ವರ್ಷಗಳ ಆದ್ರೂ ಕೂಡ ಅಟ್ಲೀಸ್ಟ್ ಒಂದು ಸತ್ಯಕ್ಕೆ ಅಥವಾ ಇಂತಹ ಒಂದು ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಅನ್ಸುತ್ತಾ, ಹೇಗೆ ಅಂತ ಹೇಳಿ? ಖಂಡಿತ. ಹಾಗೆ ರೀಸೆಂಟ್ ಆಗು ಅಷ್ಟೇ ಒಂದು ರೇಪ್ ವಿಕ್ಟಿಮ್ ಅವರು ಮಾಜರಿ ಕರ್ಕೊಂಡು ಹೋದಾಗ ಅಲ್ಲೂ ಕೂಡ ಅವರಿಗೆ ಶೂಟ್ ಔಟ್ ಮಾಡಿ ಇದ್ ಮಾಡಿದ್ ನಮ್ ಕಾಪ್ಸ್. ಅದು ಆಗ್ಲೂ ಕೂಡ ಅವರು ಎಸ್ಕೇಪ್ ಆಗ್ಲಿಕ್ಕೆ ಹೋಗಿ ಅವ್ರನ್ನ ಇದ್ ಮಾಡ್ಬೇಕಾಯ್ತು. ಬಟ್ ನಾನು ಹೇಳೋದು, ದಟ್ ಇಸ್ ಅ ಗುಡ್ ಥಿಂಗ್. ಅಂತವ್ರು ದೇ ಶುಡ್ ರಿಯಲೈಸ್ ದಟ್ ಈ ತರದ್ ಮಾಡಿದಾಗ ಇರಲ್ಲ, ಈ ತರ ಮಾಡಿದಾಗ ಇಮಿಡಿಯೇಟ್ ನಮ್ಗೆ ಈ ತರದ್ ಒಂದ್ ಸಾವು ಬಂದ್ಬಿಡುತ್ತೆ ಅಂತ ಹೇಳಿ. ಸೊ ಇಷ್ಟು ವರ್ಷ ಆದ್ರೂ ಒಂದ್ ರಿಸಲ್ಟ್ ಈ ತರದ್ ಒಂದ್ ಬಂದಿದೆ ಅನ್ನೋದು ಇಸ್ ವೆರಿ ಗುಡ್. ಒಂದ್ ರೀತಿಯಲ್ಲಿ ಪಾಠ ಆಗ್ಬೇಕು ಎಲ್ರಿಗೂ ಕೂಡ ಅಂತ ಹೇಳಿ.
ಖಂಡಿತ ಇದು ಏನಂದ್ರೆ ಹ್ಯಾಸ್ ಟು ಬಿಕಮ್ ಲೈಕ್ ದ ಮೋಸ್ಟ್ ವೈರಲ್ ನ್ಯೂಸ್ ಇವಾಗ. ಎಲ್ಲದಕ್ಕಿಂತ ಇದನ್ನ ಮೇಲೆ ತರಬೇಕು ಈ ನ್ಯೂಸ್ ನ. ಯಾಕಂದ್ರೆ ಒಂದು ನಾನು ಆಕ್ಚುಲಿ ಯಾವ್ದೋ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ 2020 ಅನ್ನೋದು ಫೆಮಿನೈನ್ ಇಯರ್ ಆಗ್ಬೇಕು ಅಂತ. ಯಾಕಂದ್ರೆ ಇದುವರೆಗೂ ತಗ್ಸಿದ್ದು ಸಾಕು, ಇದುವರೆಗೂ ತಲೆ ಬಗ್ಸಿದ್ದು ಸಾಕು, ಇದುವರೆಗೂ ಹೇಳಿ ಕೇಳಿ ಮಾತನ್ನ ಕೇಳಿ ತಲೆ ಬಗ್ಸಿ ಇನ್ನೊಂದು ಇದ್ ಮಾಡಿ ಇಲ್ಲ ನಾವು ನಮ್ಮ ಮನೆ ಗಂಡಸರ್ನ ಮೇಲೆ ತರೋಣ, ಅವ್ರ ಮುಂದೆ ಬಂದ್ರೆ ನಾವು ಮುಂದೆ ಬಂದಂಗೆ ಅಂತ ಹೇಳಿ ಆಗೋಗಿದೆ. I think 2020 has to be a feminine year. ನಾನು ನಿನ್ನೆ ಕೂಡ I was in an event with ನಮ್ಮ ಕಮಿಷನರ್, ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಸರ್. ಅವ್ರು ಹೇಳಿದ್ರು ನಾವು ನ್ಯೂ ಇಯರ್ ಎಷ್ಟು ಪ್ರಶಾಂತವಾಗಿ ಮಾಡಕ್ ಟ್ರೈ ಮಾಡಿದ್ವಿ, ಆದ್ರೂ ಕೂಡ ಕೆಲವೊಂದು ಕಿಡಿಗೇಡಿಗಳು ಹೆಣ್ಮಕ್ಳನ್ನ ಒಂದು ಇದಾಗಿ ಏನ್ ಹೇಳೋದು ಹೋಗಿ ಟಚ್ ಮಾಡೋದು ಮಾಡಿರೋದ್ ಮಾಡಿದ್ದಾರೆ. ಬಟ್ ನನಗೆ ಖುಷಿಯಾಗಿದ್ ವಿಷಯ ಏನಂದ್ರೆ ಆ ಹೆಣ್ಣು ಮಕ್ಳು ಚಪ್ಪಲಿ ತೆಗೆದು ಓಡ್ದಿದ್ದಾರೆ ಅವ್ರಿಗೆ. ಹಂಗಿರ್ಬೇಕು ನಮ್ ಹೆಣ್ಮಕ್ಳು ಅಂತ ಹೇಳ್ಕೊಂಡು ನಮ್ಮೊಬ್ರು ಪೊಲೀಸ್ ಅದೇ ಇವ್ರನ್ನ ಒಂದು ಹುಡುಗಿಯಿಂದ ಬಚಾವ್ ಮಾಡಕ್ ಟ್ರೈ ಮಾಡ್ತಾ ಇದ್ರು. ಆ ಮಟ್ಟಕ್ಕೆ ಆ ಹುಡುಗಿ ಹೊಡಿತಾ ಇದ್ಲು ಆ ಹುಡುಗನ್ಗೆ ಅಂತ. ಸೊ ಎಲ್ಲೋ ಒಂದ್ ಕಡೆ ಹೆಣ್ಮಕ್ಳು ಕೂಡ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಮುಂದೆ ಬರ್ತಾ ಇದ್ದಾರೆ, ಕಲಿತಾ ಇದ್ದಾರೆ ಸೆಲ್ಫ್ ಡಿಫೆನ್ಸ್, ವಿಚ್ ಇಸ್ ವೆರಿ ವೆರಿ ಗುಡ್. ಸೊ ಈ ತರದ್ ಒಂದು ರಿಸಲ್ಟ್ ಬಂದಿರೋದು ಇನ್ನೂ ಒಂದ್ ಖುಷಿ, ಇನ್ನೂ ಒಂದ್ ಏನ್ ಹೇಳೋದು ಆ ಒಂದು ಹೆಣ್ಣುತನಕ್ಕೆ ಒಂದು ಗೌರವ ಅಂತ ನನಗೆ ಅನ್ಸ್ತಾ ಇದೆ. ಒಂದು ರೀತಿಯಲ್ಲಿ ಈಗ ಎಷ್ಟೋ ವರ್ಷಗಳ ಬಳಿಕ ಅಂದ್ರೆ ಈಗ ನಮ್ಮ ಭಾರತದ ಕಾನೂನಲ್ಲಿ ಏನು ನಿರಪರಾಧಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗಬಾರ್ದು, ಅಪರಾಧಿಗಳು ಒಬ್ಬ ತಪ್ಪಿಸ್ಕೊಂಡ್ರು ಪರವಾಗಿಲ್ಲ ಅನ್ನುವಂತಹ ಒಂದು ಸಿದ್ಧಾಂತ ನಮ್ಮಲ್ಲಿದೆ. ಸೊ ಅದುವೇ ಒಂದಷ್ಟು ಪ್ರಕರಣಗಳು ಇನ್ನೂ ಕೂಡ ತುಂಬಾ ಲಾಂಗ್ ಪ್ರಾಸೆಸ್ ಅನ್ನು ಪಡ್ಕೊಳ್ಳೋದಕ್ಕೆ ಕಾರಣ ಆಗಿದೆ ಅಂತ ಅನ್ಸುತ್ತಾ, ಹೇಗೆ ಅಂತ? ಖಂಡಿತ ಅದು ಏನಾಗ್ಬಿಡಿದೆ, ಅದು ಒಂದು ಪ್ರಾಸೆಸ್. ಇವಾಗ ಪ್ರೊಟೆಸ್ಟ್ ಮಾಡ್ತಾರೆ, ಸ್ವಲ್ಪ ದಿನ ಇದ್ ಮಾಡ್ತಾರೆ, ಬಟ್ ರಿಸಲ್ಟ್ ಇಮಿಡಿಯೇಟ್ ಬರಕ್ ಆಗಲ್ಲ. ಇವಾಗ ಐ ಥಿಂಕ್ ಜಸ್ಟ್ ಒಬ್ರು ಲಾಯರ್ ಮಾತಾಡಿದ್ರು ಅನ್ಸುತ್ತೆ ನಿಮ್ಮ ಇದ್ರಲ್ಲಿ, ಅವ್ರು ಹೇಳ್ತಾ ಇದ್ರು, ನಾನು ಕೇಳಿಸ್ಕೊಂತಾ ಇದ್ದೆ. ಏನಂದ್ರೆ ಇಟ್ ಈಸ್ ಅ ಪ್ರಾಸೆಸ್, ಏನಕ್ಕೂ ಇಮಿಡಿಯೇಟ್ ರಿಸಲ್ಟ್ ಕೊಡಕ್ಕಾಗಲ್ಲ, ಇಮಿಡಿಯೇಟ್ ರಿಯಾಕ್ಷನ್ ಮಾಡಕ್ಕಾಗಲ್ಲ. ಇಟ್ ಇಸ್ ಅ ಪ್ರಾಸೆಸ್. ಈ ತರದೊಂದು ಆಗುತ್ತೆ, ಅವ್ರ ಮಧ್ಯದಲ್ಲಿ ಒಂದು ಡಿಸ್ಕಷನ್ ಆಗುತ್ತೆ, ಅವರೆಲ್ಲ ಡಿಸೈಡ್ ಮಾಡ್ತಾರೆ ಇದ್ ಮಾಡದ ಬೇಡವಾ ಏನು ಅಂತ ಹೇಳಿ, ದೆನ್ ಇಟ್ ಗೋಸ್ ಅಹೆಡ್ ಅಲ್ವಾ. ಸೊ ಅದು ಆಗೋವರೆಗೂ ಜನರಿಗೂ ಒಂದು ಪೇಷನ್ಸ್ ಇರಲ್ಲ, ಯಾಕಂದ್ರೆ ಆ ತರದ್ ಒಂದು ಕ್ರೌರ್ಯ ಆಗ್ಬಿಟ್ಟಿರುತ್ತೆ. ಸೊ ಈ ತರದ್ ಒಂದು ಕ್ರೌರ್ಯ ಆಗಿದ್ದಾಗ ಅದಕ್ಕೆ ರಿಸಲ್ಟ್ ಬೇಗ ಬರ್ಬೇಕು ಅಂತ ಹೇಳಿ ಗಲ್ ಶಿಕ್ಷೆ ಇಮಿಡಿಯೇಟ್ ಆಗ್ಬೇಕು ಅಂತ ಪ್ರೊಟೆಸ್ಟ್ ಆಯ್ತು, ಬಟ್ ಆಗ್ಲಿಲ್ಲ. ಸೊ ಅದಾದ್ಮೇಲೆ ಜನರೆಲ್ಲ ಎಲ್ಲೋ ಒಂದ್ ಕಡೆ ನಮ್ ಜಸ್ಟಿಸ್ ಇಲ್ಲ ನಮ್ ದೇಶದಲ್ಲಿ, ಏನೇ ಆದ್ರೂ ಇಷ್ಟೇ ಅಂತೆಲ್ಲ. ಬೇರೆ ದೇಶದಲ್ಲಿ ಆದ್ರೆ ಇಷ್ಟೊತ್ತಿಗೆ ಸುಟ್ಟಾಕ್ಬಿಡ್ತಾ ಇದ್ರು ಅವ್ರನ್ನ, ಈ ತರ ಎಲ್ಲ. ಅಂತೂ ಇಂತಹ ಒಂದು ಸುದ್ದಿ ಈಗ ಬಂದಿದೆಯಲ್ಲ ಅಂತ ನಾವು ಸಮಾಧಾನ ಪಡ್ಕೊಳ್ಬೇಕು ಅಂತ ಹೇಳಿ. ಥ್ಯಾಂಕ್ ಯು ಹರ್ಷಿಕಾ ಪುಣಚ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. Lawyers of the convicts as well as the convicts were making a mockery of the judiciary and the citizens of this country. And I do hope that the court has also taken cognizance that these people were making a mockery and does not give them more than 3 days to make all their pleas and petitions. The death warrant should be carried out immediately. We are very happy that the Delhi court has issued this warrant and has not got into the tactics, the dilating tactics of the people over there, especially the lawyers of those 4 fellows. Because right now he just wanted to twist and turn the whole thing, wanting to delay the whole punishment. Unacceptable. I do hope that this is a precedent that is being set, and it is also something where the fear of law must go. The lawyers of the convicts as well as the convicts were making a mockery of the judiciary and the citizens of this country. And I do hope. ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಇದು ಅತಿ ದೊಡ್ಡ ಸುದ್ದಿ. ಇಡೀ ಒಂದು ಭಾರತಕ್ಕೆ ನಿರ್ಭಯ ಕೀಚಕರಿಗೆ ಗಲ್ಲು ಫಿಕ್ಸ್ ಆಗಿದೆ. ಜನವರಿ 22 ಬೆಳಗ್ಗೆ 7 ಗಂಟೆಗೆ ಗಲ್ಲನ್ನ ಫಿಕ್ಸ್ ಮಾಡಲಾಗಿದೆ. ಈಗಾಗಲೇ ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ ಈ ಒಂದು ಆದೇಶವನ್ನ ನೀಡಿದ್ದು, ಈ ಮೂಲಕ ಇಡೀ ಒಂದು ಭಾರತೀಯ ಜನತೆ ಒಂದು ರೀತಿಯಲ್ಲಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಟಿ ಹಾಗೆಯೇ ಬಿಜೆಪಿ ವಕ್ತಾರರಾಗಿರುವಂತಹ ಮಾಳವಿಕಾ ಅವಿನಾಶ್ ಅವರೀಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾಳವಿಕಾ ಅವಿನಾಶ್ ಅವರೇ, ಏನ್ ಹೇಳಕ್ ಬಯಸ್ತೀರಾ ಈ ಒಂದು ಸುದ್ದಿ ಕೇಳಿ? ಈಚೆಗೆ ಈ ಹೈದರಾಬಾದ್ ಪ್ರಕರಣ ಆದಾಗ ಮತ್ತು ಅವರು
ಪೊಲೀಸರ ಗುಂಡಿಗೇಟಿಗೆ ಅವರು ಸಿಲುಕಿ ಅವರು ಸತ್ತಾಗ ಅಪರಾಧಿಗಳು ಆ ವಿಚಾರದಲ್ಲಿ ಅವಾಗ ಒಂದು ಬಹಳ ದೊಡ್ಡ ಚರ್ಚೆ ಒಂದಾಗಿತ್ತು. ಗಲ್ಲು ಶಿಕ್ಷೆ ವಿಧಿಸಲಾಗುತ್ತೆ ಇಂತಹ ರೇರೆಸ್ಟ್ ಆಫ್ ದ ರೇರ್ ಪ್ರಕರಣಗಳಲ್ಲಿ, ನಿರ್ಭಯ ತರದ ಪ್ರಕರಣಗಳಲ್ಲಿ. ಆದ್ರೆ ಆ ಗಲ್ಲು ಶಿಕ್ಷೆ ಜಾರಿ ಆಗೋದಿಲ್ಲ ಅಂತ. ಅಂದ್ರೆ ನಾನಾ ಕಾರಣಗಳಿಗೆ ಅವರು ನಾನಾ ರೀತಿಯ ಕಾನೂನನ್ನ ಬಳಸ್ಕೊಂಡು ಕಾಲಹರಣ ಮಾಡ್ತಾರೆ ಯಾರು ಅಪರಾಧಿಗಳು ಇರ್ತಾರೋ ಅವರು. ಇದು ಈ ನಿರ್ಭಯ ಪ್ರಕರಣದಲ್ಲೂ ಹಾಗೆ ಆಗಿತ್ತು. ಅಂದ್ರೆ ಮೊದ್ಲು ಅವರು ಹೈಕೋರ್ಟ್, ಮೊದ್ಲು ಈ ಪಟಿಯಾಲ ಕೋರ್ಟ್, ಅಲ್ಲಿಂದ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಪ್ರಕರಣ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಅವರು ನಿಜ ಅವ್ರ ಅಪರಾಧಿಗಳೇ ಅಂತ ಶಿಕ್ಷೆಯನ್ನ ಎತ್ತಿ ಹಿಡಿಯುತ್ತೆ. ಅದಾದ್ಮೇಲೆ ಅವರು ಮರ್ಸಿ ಪಿಟಿಷನ್ ಹಾಕೋತಾರೆ, ರಿವ್ಯೂ ಹಾಕೋತಾರೆ. ಅದಾದ್ಮೇಲೆ ಪ್ರೆಸಿಡೆಂಟ್ ಹತ್ರ ಹೋಗ್ತಾರೆ, ಹೋಮ್ ಮಿನಿಸ್ಟರ್ ಹತ್ರ ಹೋಗ್ತಾರೆ. ಹೀಗೆ ಹಲವು ಬಾಗಿಲುಗಳು ಅವ್ರಿಗಾಗಿ ಇರುತ್ತೆ. ಕಾನೂನಾತ್ಮಕವಾಗಿ ಎಲ್ಲ ಬಾಗಿಲುಗಳನ್ನು ತಡ್ತಾರೆ, ಹಾಗಾಗಿ ಕಾಲಹರಣ ಆಗುತ್ತೆ. ಹೀಗೆ ಹಲವು ಬಾರಿ ಈ ರೀತಿ ಅವರು ತಮ್ಮ ಹಕ್ಕುಗಳನ್ನ, ಅಂದ್ರೆ ಜೀವಂತವಾಗಿರೋದಕ್ಕೆ ಹಕ್ಕುಗಳನ್ನ ಬಳಸಿಕೊಂಡು ಕಾಲಹರಣ ಮಾಡಿದ್ದಾರೆ. ಪ್ರಾಯಶಃ ಯಾವುದನ್ನ ಇಂಗ್ಲಿಷ್ ನಲ್ಲಿ ಕ್ಲೋಜರ್ ಅಂತಾರೆ, ಅದು ಇವತ್ತು ಸಿಕ್ಕಿದೆ. ಇದೊಂದು ರೀತಿಯ ಅಂತ್ಯ ಈ ಇಡೀ ಪ್ರಕರಣಕ್ಕೆ ಸಿಕ್ಕಿದೆ. ಇಡೀ ದೇಶದ ಎಲ್ಲಾ ಹೆಣ್ಮಕ್ಳು ನಿಟ್ಟಿಸಲು ಬಿಡುವಂತಹ ಒಂದು ಡೆತ್ ವಾರೆಂಟ್ ಇವತ್ತು ಇಶ್ಯೂ ಆಗಿದೆ. ಜನವರಿ 22 ಬೇಗ ಬರಲಿ, ಬೇಗ ಈ ಶಿಕ್ಷೆ ಏನು ವಿಧಿಸಲಾಗಿದೆ ಮತ್ತು ಈ ಡೆತ್ ವಾರೆಂಟ್ ನ ಏನು ಜಾರಿ ಮಾಡಿದ್ದಾರೆ ಅದು ಆ ಪ್ರಕ್ರಿಯೆ ನೆರವೇರಲಿ ಅಂತ ನಾವೆಲ್ಲರೂ ಈಗ ಪ್ರಾರ್ಥನೆ ಮಾಡ್ಕೋಬೇಕು. ನನ್ನ ಗಮನದಲ್ಲಿರುವಂತ ಯಾರು ಕೂಡ ಇಷ್ಟು ದಿನ ಅವ್ನ್ ಸಾಯಿಲ್ಲಪ್ಪ, ಇವ್ನ್ ಸಾಯಿಲ್ ಅಂತ ನಾವ್ ಇಲ್ಲಿವರೆಗೂ ಯಾರು ಕೂಡ ಯಾರನ್ನು ಕೇಳ್ಕೊಂಡಿದ್ದಿಲ್ಲ ಅನ್ಕೊಳ್ತೀನಿ ನಾನು. ಬಟ್ ಈ ಪ್ರಕರಣ ಬೇರೆನೆ ಒಂದು ರೀತಿಯ ಪ್ರಕರಣ ಅಂತ ಅಲ್ಲ, ಇದು ನಾಟ್ ಜಸ್ಟ್ ನಿರ್ಭಯ. ಈ ರೀತಿ ಹೆಣ್ಣು ಮಕ್ಕಳನ್ನ ಒಂದು ಅತ್ಯಾಚಾರ ಮಾಡಿ ಅದಾದ್ಮೇಲೆ ಅತ್ಯಂತ ರಾಕ್ಷಸೀಯ ರೀತಿಯಲ್ಲಿ ಕೊಲೆ ಮಾಡೋದು ಅನ್ನೋದು ಇದೆಯಲ್ಲ, ಇದಕ್ಕೆ ಕ್ಷಮೆ ಇರಬಾರ್ದು ಮತ್ತು ಅವರಿಗೆ ಗಲ್ಲಿಗಿಂತ ಕಡಿಮೆ ಶಿಕ್ಷೆ ಆಗ್ಬಾರ್ದು ಅನ್ನೋದ್ರಲ್ಲಿ ಇನ್ನು ನನಗೆ ಭಿನ್ನಮತ ಇದೆ ಅಂತ ಅನ್ಸೋದಿಲ್ಲ. ಮತ್ತ ಅವರನ್ನ ಯಾವುದೇ ರೀತಿಯ ಮನುಷ್ಯ ರೀತಿಯಲ್ಲಿ ನಾವು ಟ್ರೀಟ್ ಮಾಡ್ಬೇಕು ಅಂತಾನು ಯಾವ ನಿರೀಕ್ಷೆನೂ ಯಾರು ಇಸ್ಕೊಂಡಿಲ್ಲ. ಆದ್ರೂ ಕೂಡ ನೋಡಿ, ಕಾನೂನು ಅವ್ರು ನಡ್ಕೊಂಡ್ ಹಾಗೆ ಕಾನೂನು ಅವ್ರ ಜೊತೆ ನಡ್ಕೊಳ್ಳೋದಿಲ್ಲ. ಹಾಗಾಗಿ 7 ವರ್ಷಗಳ ಕಾಲ ಅವ್ರಿಗೆ ಜೀವಂತವಾಗಿರೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಅವ್ರಿಗೆ ಅಟ್ಲೀಸ್ಟ್ ಪಶ್ಚಾತ್ತಾಪ ಆಗಿದೆ ಅಂತ ಅನ್ಸತ್ತಾ ನಿಮ್ಗೆ? ನನಗೇನು ಆ ಪಶ್ಚಾತ್ತಾಪ ಆಗಿರೋ ಹಾಗೆ ಕಾಣಿಸ್ಲಿಲ್ಲ. ಒಂದು ಡಾಕ್ಯುಮೆಂಟ್ ಬಂತಲ್ಲ, ಅಫ್ಕೋರ್ಸ್ ಆ ಡಾಕ್ಯುಮೆಂಟರಿ ಭಾರತವನ್ನ ಬಹಳ ಕೆಟ್ಟ ರೀತಿಯಲ್ಲಿ ಚಿತ್ರಿಸಿತ್ತು. ಆದ್ರೆ ಅದರಲ್ಲಿ ಒನ್ ಆಫ್ ದ ಅಕ್ಯೂಸ್ಡ್ ಆಗಿದ್ರು. ಆಮೇಲೆ ಅವ್ರ ಅಪರಾಧಿ ಅಂತ ತೀರ್ಮಾನ ಆಯ್ತು. ಒನ್ ಆಫ್ ದ ಅಪರಾಧಿಗಳು ಮಾತಾಡಿದ ರೀತಿ ಇದೆಯಲ್ಲ, ಅವರಲ್ಲಿ ಯಾವುದೇ ಪಶ್ಚಾತ್ತಾಪ ಕಾಣಿಸ್ಲಿಲ್ಲ. ಪ್ರಾಯಶಃ ಆ 21ರ ರಾತ್ರಿ ಏನಾದ್ರೂ ಆಗಬಹುದೇನೋ ಅವರಲ್ಲಿ. ಆದ್ರೆ ಏನ್ ಪಶ್ಚಾತ್ತಾಪ ಪಟ್ಟು ಏನ್ ಪ್ರಯೋಜನ? ಹೌದು, ಆಕೆ ಏನ್ ವಾಪಸ್ ಬರ್ತಾಳೆ? ಆಕೆ ನಡೆದಿದ್ದನ್ನೇನು ಏನಾದ್ರು ವಾಪಸ್ ಮಾಡೋಕಾಗತ್ತಾ? ಆ ತಂದೆ ತಾಯಿಗಳ ಆ ನರಕ ಯಾತನೆ, ಆ ವೇದನೆ, ಅವರು ಮಾತಾಡುವಾಗ ನಮ್ ಕಣ್ಣಲ್ಲಿ ನೀರ್ ತುಂಬಿಕೊಳ್ಳುತ್ತೆ. ಎಷ್ಟು ನಿತ್ಯ ಸಾಯ್ತಾ ಇದಾರ ಅವರು. ಇವರೆಲ್ಲ ಸತ್ತ ಮೇಲೆ ಅವ್ರು ನಿತ್ಯ ಸಾಯ್ತಾರ ಕಣ್ರಿ. ಅವ್ರ ಬದುಕಿರೋ ಅಷ್ಟು ದಿನ ತನ್ನ ಮಗಳನ್ನ ನೆನ್ಸ್ಕೊಂಡು ಹೀಗೆ ಅಳ್ಬೇಕು ಅವ್ರು. ಹಾಗಾಗಿ ಎಲ್ಲೋ ಒಂದು ರೀತಿ ನಾವೆಲ್ಲರೂ ಸಮಾಜದಲ್ಲಿ ಇನ್ನೂ ಕಾನೂನಿಂದ ನಮ್ಮ ನ್ಯಾಯ ವ್ಯವಸ್ಥೆಯನ್ನ ನಿರೀಕ್ಷೆಗಳನ್ನ ಇಟ್ಕೊಂಡ್ರು ಅವರು. ಅಂಥವ್ರಿಗೆ ಇವತ್ತು ಇದೊಂದು ಒಂದು ಮನಸ್ಸಿಗೆ ನೆಮ್ಮದಿ ತರುವಂತಹ ಸುದ್ದಿ. ಇದು ಪಾಠ ಆಗತ್ತೆ ಇಂತಹವರಿಗೆ ಅಂತ ಹೇಳ್ಬೋದಾ, ಹೇಗೆ ಅಂತ ಹೇಳಿ? ಆಗ್ಲಿ ಅನ್ನೋದು ಹಾರೈಕೆ. ನೋಡಿ, ಕಾನೂನು ಅನ್ನೋದು ಯಾವಾಗಲೂ ಇತ್ತು, ರಿಗರಸ್ ಪನಿಷ್ಮೆಂಟ್ ಇತ್ತು. ಈ ರೀತಿ ಅತ್ಯಾಚಾರಕ್ಕೆ ಗಲ್ಲು ಶಿಕ್ಷೆಯನ್ನು ಕಾನೂನು ಯಾವಾಗಲೂ ಇತ್ತು. ಆದ್ರೆ ಆ ಕಾನೂನಿನ ಭಯ ಇದ್ದಿದ್ರೆ ಹೀಗೆ ಮಾಡ್ತಾ ಇದ್ರ. ಎಲ್ಲೋ ಒಂದ್ ಕಡೆ ಇದಿಷ್ಟು ನನಗನ್ಸುತ್ತೆ ನಿಮ್ಮಂತಹ ಮಾಧ್ಯಮಗಳ ಮೂಲಕ ಇನ್ನಷ್ಟು ಪ್ರಚಾರಕ್ಕೆ ಬಂದಾಗ ಒಂದಷ್ಟು ಕಾನೂನಿನ ಭಯ ಅವರಲ್ಲಿ ಇರಬಹುದೇನೋ. ಹೀಗೆ ನಮಗೂ ಆಗತ್ತೆ, ನಾವು ಕೂಡ ಗಲ್ಲು ಶಿಕ್ಷೆಗೆ ಗುರಿ ಆಗ್ತೀವಿ ಅನ್ನುವ ಭಯ
ಈ ರೀತಿಯ ವಿಕೃತ ಮನಸ್ಸುಗಳಿಗೆ ಬರುತ್ತೆ ಅಂತ ನನಗನ್ಸುತ್ತೆ. ಎಸ್, ಒಂದ್ ಕಡೆ ಈಗ 8 ವರ್ಷ ಆಲ್ಮೋಸ್ಟ್ 2012 ಇಂದ ನಾವು 2020 ವರೆಗೂ ಕೂಡ ಬಂದಿದೀವಿ. ಸುದೀರ್ಘ ಹೋರಾಟವನ್ನ ಮಾಡ್ಕೊಂಡು ಬಂದ್ರು ಅವರ ಮನೆಯವರು ಕೂಡ. ಒಂದ್ ರೀತಿಯ ನ್ಯಾಯ ಸಿಕ್ಕಂತಾಗಿದೆ. ಇಡೀ ದೇಶದ ಒಂದು ಹೆಣ್ಣು ಮಕ್ಕಳ ನ್ಯಾಯ ಇದು, ಜಯ ಇದು, ಅವು ಎಲ್ರಿಗೂ ನ್ಯಾಯ ಸಿಕ್ಕಂತಾಗಿದೆ ಅಂತ ಹೇಳಿದ್ರು. ಆ ಹೋರಾಟ ನೆನ್ಸ್ಕೊಂಡ್ರೆ ಒಂದ್ ರೀತಿಯಲ್ಲಿ ಬೇಜಾರಾಗುತ್ತೆ, ಯಾಕಂದ್ರೆ ಇಷ್ಟು ವರ್ಷಗಳು ಬೇಕಾಯ್ತಲ್ಲಪ್ಪ ಅಂತ ಹೇಳಿ. ಹೌದು, ಯಾಕೆಂದ್ರೆ ಇವರು ಅಂದ್ರೆ ಅತ್ಯಂತ ರಾಕ್ಷಸ ರೀತಿಯಲ್ಲಿ ಆಕೆಯನ್ನ ಕೊಲೆ ಮಾಡಿ ಆಕೆನ ಅಂದ್ರೆ ಒಂದು ವೆಜಿಟೇಬಲ್ ಮಾಡಿ ಬಿಸಾಕಿ ಹೋಗಿರ್ತಾರೆ ಬಸ್ಸಿಂದ. ಅವತ್ತಿನ ಆ ಪ್ರಕರಣ ನೆನೆಸ್ಕೊಂಡ್ರೆ ಇವತ್ತಿಗೂ ಮೈ ಜುಮ್ ಅನ್ಸುತ್ತೆ. ತದನಂತರದಲ್ಲಿ ಎಷ್ಟು ಪ್ರಕರಣಗಳು ನಡೆದು ಹೋಗಿದೆ ರೀ, ಅದಕ್ಕೆ ಮುಂಚೆನೂ ಎಷ್ಟು ಪ್ರಕರಣಗಳು ನಡೆದು ಹೋಗಿದೆ. ಈ ಎಲ್ಲ ಪ್ರಕರಣಗಳಿಗೆ ಪ್ರಾಯಶಃ ಇದೊಂದು ನಿದರ್ಶನವಾಗಿ ನಿಲ್ಲತ್ತೇನೋ ಭವಿಷ್ಯದಲ್ಲಿ. ಮತ್ತು ಆ ತಾಯಿನ ಮಾತಾಡಿಸಿದವ್ರಿಗೆ ಗೊತ್ತಾಗತ್ತೆ ಆ ನೋವು. ಮತ್ತ ಆತರ ಎಷ್ಟು ನೋವು ತಾಯಂದ್ರು. ಎಸ್, ಯಾಕಂದ್ರೆ ಪ್ರತಿ ಒಂದು ಕೋರ್ಟ್ ಅಲ್ಲೂ ಕೂಡ ಏನಾದ್ರೂ ಮುಂದಕ್ಕೆ ಹೋದಾಗ ಪ್ರತಿ ಬಾರಿ ಕೂಡ ನಿರಾಸೆ ಅವರಿಗೆ ಅಂತ ಹೇಳಿ ಅದೊಂದು ಭಾಗ. ಎರಡನೇದು ಅವ್ರು ಇದನ್ನ ಎಷ್ಟೊತ್ತಿ ಜೀವಿಸಿರ್ತಾರ ಗೊತ್ತಾ. ಹೌದು, ನಿಮಗೆ ಈ ಯಾವಾಗ್ಲೂ ಅತ್ಯಾಚಾರದ ಪ್ರಕರಣಗಳಲ್ಲಿ ಯಾರು ಸರ್ವೈವರ್ ಇರ್ತಾರೆ ಅಥವಾ ಯಾರು ಇಂತಹ ಒಂದು ಕ್ರೌರ್ಯಕ್ಕೆ ಒಳಗಾಗಿರ್ತಾರೆ ಅವರು ಬದುಕಿದ್ರೆ ಮತ್ತು ಅವ್ರು ಕೋರ್ಟ್ಗೆ ಹೋಗುವ ಪರಿಸ್ಥಿತಿ ಇದ್ರೆ ಅವ್ರು ಪಡುವಂತಹ ಯಾತನೆ ಯಾರು ಪಡಲ್ಲ. ಯಾಕೆಂದ್ರೆ ಪದೇ ಪದೇ ಅದನ್ನ ಮರುಕಳಿಸ್ಬೇಕಾಗತ್ತೆ. ದೇ ಹ್ಯಾವ್ ಟು ಗೋ ಆನ್ ರಿಪೀಟಿಂಗ್. ಅದ್ರಲ್ಲಿ ಎಲ್ಲೋ ಒಂದು ಆರ್ಡರ್ ಅಲ್ಲಿ ಒಂಚೂರು ತಪ್ಪಾಗ್ಬಿಟ್ರೆ ಕೇಸ್ ನಿಲ್ಲಲ್ಲ ಕೋರ್ಟ್ ಅಲ್ಲಿ. ಅಂದ್ರೆ ಅಂತೂ ನಿರ್ಭಯ ಆತ್ಮಕ್ಕೆ ಇಲ್ಲಿ ಶಾಂತಿ ಸಿಕ್ಕಿದೆ ಅಂತ ನಾವೀಗ ಆಶಿಸ್ಬೇಕಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮಾಳವಿಕಾ ಅವಿನಾಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. Yes, and the Supreme Court did tick off this attempt in the past, isn't it? To be very honest, क्योंकि मैं ये सोचती हूँ कि कितने लोगों को फांसी होगी, कितने लोगों का खून की नदियाँ बह जाएंगी. और इनके साथ जो हुआ तो इन्होंने करनी वैसी करी थी, लेकिन आई एम लिटिल कॉन्फ्लिक्टेड ऑनेस्टली. आई डोंट वांट टू मेक अ स्टेटमेंट ऑनेस्टली. कुछ मामलों में ना मैं अपना मैं जान की बात जहाँ बात होती है, लाइफ एंड डेथ की जहाँ बात होती है ना, मैं इन्फ्लुएंस नहीं करना चाहती हूँ. आई डोंट वांट टू इन्फ्लुएंस. सो आई फील कि ये वक्त मैं उस टाइम का इंतज़ार कर रही हूँ और उस टाइम को मैं क्रिएट करना चाहती हूँ जहाँ पे किसी के मन में ख्याल भी नहीं आएगा दूसरे को इतना सा भी चोट पहुँचाने का. फॉरगेट अबाउट रेप एंड गैंग रेप. हर इंसान के मन में एक ख्याल भी नहीं आएगा कि मैं किसी का दिल भी दुखाऊं या तकलीफ दूँ फिजिकली इमोशनली कैसे भी. मैं उस दिन का इंतज़ार कर रही हूँ, उस दिन को मैं देखना चाहती हूँ और उस दिन को क्रिएट करने के लिए मेरी सारी चेष्टाएं हैं. अब उन लड़कों के साथ जो किया उन्होंने भुगतान किया. लेकिन ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಬರೆಯಲಾಗಿದೆ. ಜನವರಿ 22ರಂದು ನಿರ್ಭಯ ಹಂತಕರಿಗೆ ಬೆಳಗ್ಗೆ 7 ಗಂಟೆಗೆ ಗಲ್ಲನ್ನ ವಿಧಿಸಲಾಗಿರುವಂತಹ ಹಿನ್ನೆಲೆಯಲ್ಲಿ ಗಲ್ಲಿಗೇರಿಸುವ ವ್ಯಕ್ತಿಗಾಗಿ ತಿಹಾರ್ ಜೈಲಿನಿಂದ ಈಗ ಪತ್ರವನ್ನ ಕೂಡ ರವಾನಿಸಲಾಗಿದೆ. ಉತ್ತರ ಪ್ರದೇಶ ಕಾರಾಗೃಹ ಇಲಾಖೆಗೆ ಪತ್ರವನ್ನ ಬರೆಯಲಾಗಿದೆ. ಹ್ಯಾಂಗ್ ಮ್ಯಾನ್ಗಾಗಿ ಪತ್ರ ಬರೆಯಲು ತೀರ್ಮಾನವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಯಾರು ಅವರನ್ನ ಗಲ್ಲಿಗೇರಿಸಬೇಕು ಅನ್ನುವಂತಹ ಕುರಿತು ಈಗ ಹ್ಯಾಂಗ್ ಮ್ಯಾನ್ಗಾಗಿ ಪತ್ರವನ್ನ ಕೂಡ ಬರೆಯಲಾಗುತ್ತೆ. ಉತ್ತರ ಪ್ರದೇಶ ಕಾರಾಗೃಹ ಇಲಾಖೆಗೆ ಪತ್ರವನ್ನ ಬರೆಯೋದಕ್ಕೆ ಚಿಂತನೆಯನ್ನ ಮಾಡಲಾಗಿದೆ. पहली बात, अगर वो उन लोगों को फांसी मिल रहा है तो ये तो उसके लिए सबसे बड़ी उसको मिला, अब जा करके उसको मिला. लेकिन इसको हम सोचते हैं कि इसको और फास्ट होना चाहिए था. ये ऑलरेडी इतना ज़्यादा टाइम ले चुका है तो इसको इतना टाइम नहीं लेना चाहिए था. जितना भी मतलब अब हम डेली देख रहे हैं हम लोग की डेली न्यूज़ में 2 रेप 3 रेप तो डेली, तो इसको अगर फास्ट ट्रायल में किया जाए और सभी आरोपियों को सजा देना ही देना चाहिए. एक तो निर्भया जो हाईलाइट हो गई उसको मिल गया, लेकिन जो लाखों निर्भया जो हाईलाइट नहीं है उसको सजा नहीं मिल रहा है, तो उसके लिए हम लोग क्या कर रहे हैं. तनु, निर्भया केस पे फैसला आ गया है. 22 जनवरी को सुबह फांसी होगी सभी को, चारों को. कैसे देखती हैं आप फैसले के खिलाफ? एक महिला है. ये फैसला बहुत दिनों बाद आया, बहुत दिनों क्या बहुत सालों बाद आया है. तो मैं देखती हूँ कि अगर ये फैसला आया है तो इस पे सरकार स्ट्रिक्ट कदम ले और ये फैसला अगर आया है तो उन्हें जल्द से जल्द फांसी मिले. ऐसा ना हो कि फिर से ये कार्रवाई आगे बढ़ जाए. नहीं, 22 तारीख को तो फैसला 22 को होगा, फांसी दी जाएगी. कैसे देखती हो? डेट हो गया 22 तारीख को 7 बजे सुबह चारों को फांसी दी जाएगी. तो ये बहुत अच्छा फैसला आया है और हमेशा ऐसे ही होना चाहिए.
हमेशा फांसी मिलनी चाहिए। अगर रेप हुआ है तो उस पर जल्दी से जल्दी कार्रवाई होनी चाहिए और उन्हें सजा मिलनी चाहिए। क्या नाम है? मुस्कान। फैसला आ गया है 22 जनवरी के सुबह में चारों अभियुक्त को 7 बजे फांसी दी जाएगी, कैसे देखती हो उस फैसले को? फैसले से तो मैं बहुत खुश हूँ, लेकिन बहुत लेट हुआ है। अगर किसी के साथ ऐसा हो रहा तो उसी समय ये फैसला आना चाहिए था। इतना लेट क्यों हुआ, इस वजह से मैं नाराज हूँ और सरकार से तो बहुत ज्यादा है। तो समय लगता है ना, लेकिन फैसला हाँ ठीक है, पर इतना ज्यादा समय नहीं लगना चाहिए था, बहुत ज्यादा हो गया टाइम। क्या नाम है आपका? ट्विंकल। का जो रेप हुआ तो फैसला आ गया 22 जनवरी को फांसी दी जाएगी, आप भी एक महिला हैं, कैसे देखते हैं इस फैसले? कहीं ना कहीं ये बहुत लेट हुआ है मेरे परसेप्शन से। ये जब हुआ था तभी इसे उसी समय करना चाहिए, उस पर फैसला लेना चाहिए, क्योंकि ये कोई छोटी चीज़ नहीं थी। अगर वो बच्चे अगर वो नाबालिग थे तो वो उस चीज़ के लिए नाबालिग थे, लेकिन उन्हें इतनी तो सेंस थी कि वो किसी की बहन है, किसी की बेटी है। सो मुझे ये लगता है कि उन्होंने अभी भी बहुत लेट किया, अभी भी इसे डिले नहीं करना चाहिए था और जल्द से जल्द इस पर तुरंत कार्रवाई करें। अगर वो 16 में हुई थी तो उन्हें एट अ टाइम इस पर, क्योंकि ये कोई छोटी मोटी चीज़ नहीं है, किसी की इज्जत किसी के लिए ये बहुत बड़ी चीज़ है। तो इन माई पॉइंट ऑफ व्यू वो बहुत बड़ी चीज़ थी और इस पर जल्द से जल्द उन्हें एक्शन लेना चाहिए था। भावना। ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ಸಂಸದೆ ಆಗಿರುವಂತಹ ಶೋಭಾ ಕರಂದ್ಲಾಜೆ ಅವರು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶೋಭಾ ಕರಂದ್ಲಾಜೆ ಅವರೇ, ಇಡೀ ಒಂದು ದೇಶ ಇಂತಹ ಒಂದು ತೀರ್ಪಿಗಾಗಿ ಕಾಯ್ತಾ ಇತ್ತು, ಆದೇಶಕ್ಕಾಗಿ ಕಾಯ್ತಾ ಇತ್ತು. ಹೆಣ್ಣು ಮಕ್ಕಳಿಗೆ ಸಂದಂತಹ ಜಯ ಇದು, ಅಟ್ಲೀಸ್ಟ್ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಅನ್ಸುತ್ತಾ ನಿಮ್ಗೆ? ಹೇಗೆ ಶೋಭಾ ಕರಂದ್ಲಾಜೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಆದ್ರೆ ಇಡೀ ಒಂದು ದೇಶ ಕಾಯ್ತಾ ಇದ್ದಂತಹ ಒಂದು ಪ್ರಕರಣ ಇದು, ಏನಾಗಬಹುದು, ಯಾವಾಗ ಶಿಕ್ಷೆ ಆಗಬಹುದು ಅಂತ ಹೇಳಿ. ಸೊ ಈ ಪ್ರಕರಣದಲ್ಲಿ ಈಗ ಗಲ್ಲು ಶಿಕ್ಷೆಗೆ ಒಳಗಾಗಿದ್ದಾರೆ ನಾಲ್ವರು ಕೂಡ. ಸೊ ಅವ್ರ ಜೊತೆ ನಾವು ಮಾತನಾಡೋಣ. ಈಗಾಗಲೇ ಫೋನ್ ಸಂಪರ್ಕ ಸರಿಯಾಗಿ ಸಿಗ್ತಾ ಇಲ್ಲ. ನೀವು ಗಮನಿಸಬಹುದು, ಜನವರಿ 22ರ ಬೆಳಗ್ಗೆ 7 ಗಂಟೆಗೆ ಗಲ್ಲಿಗೆ ಅವರನ್ನ ಏರಿಸಲಾಗತ್ತೆ. ಈಗಾಗಲೇ 4 ಆರೋಪಿಗಳಿಗೂ 4 ಅಪರಾಧಿಗಳಿಗೂ ಕೂಡ ಗಲ್ಲನ್ನ ವಿಧಿಸಲಾಗುತ್ತೆ. ಜನವರಿ 22 ಬೆಳಗ್ಗೆ 7 ಗಂಟೆಗೆ ಇಡೀ ಒಂದು ದೇಶದಲ್ಲಿ ಒಂದು ಇತಿಹಾಸದ ದಿನವಾಗಿ ಮಾರ್ಪಾಡಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳಬೇಕು. ಯಾಕಂದ್ರೆ ಇಡೀ ದೇಶವೇ ಈ ಅಪರಾಧಿಗಳಿಗೆ ಯಾವುದೇ ಕಾರಣಕ್ಕೂ ಕ್ಷಮೆಯನ್ನ ಕೊಡಬಾರ್ದು ಅಂತ ಹೇಳಿ ಕೇವಲ ಹೆಣ್ಮಕ್ಳು ಮಾತ್ರ ಅಲ್ಲ, ಇಡೀ ದೇಶವೇ ಹೇಳಿದಂತಹ ಪ್ರಕರಣ ಇದು. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಂಸದೆ ಆಗಿರುವಂತಹ ಶೋಭಾ ಕರಂದ್ಲಾಜೆ ಅವರೀಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಶೋಭಾ ಕರಂದ್ಲಾಜೆ ಅವರೇ. ನಮಸ್ಕಾರ. ಇಡೀ ದೇಶವೇ ಈ ಒಂದು ತೀರ್ಪನ್ನ ಕಾಯ್ತಾ ಇತ್ತು, ಯಾವಾಗ ಈ ತೀರ್ಪು ಹೊರಬೀಳುತ್ತೆ ಅಂತ ಹೇಳಿ. ಅಟ್ಲೀಸ್ಟ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಅತ್ಯುತ್ತಮವಾದ ತೀರ್ಪು ಹೊರಬಿದ್ದಿದೆ ಅಂತ ಅನ್ಸುತ್ತೆ. ಏನ್ ಹೇಳಕ್ ಬಯಸ್ತೀರಾ? ನಿರ್ಭಯ ಪ್ರಕರಣ ಇಡೀ ದೇಶವನ್ನ ತಲ್ಲಣಗೊಳಿಸಿತ್ತು, ಇಡೀ ದೇಶದಲ್ಲಿ ದುಃಖ ಆವರಿಸಿತ್ತು ಮತ್ತು ಇಡೀ ದೇಶ ಅದಕ್ಕೆ ಹೋರಾಟ ಮಾಡಿತ್ತು. ಆದಷ್ಟು ಬೇಗನೆ ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕನ್ನುವಂತ ಅಪೇಕ್ಷೆ ಇತ್ತು. ನಿರ್ಭಯ ಪ್ರಕರಣದ ನಂತರ ಕೇಂದ್ರ ಸರ್ಕಾರ ಕೂಡ ಪಾರ್ಲಿಮೆಂಟ್ ಅಲ್ಲಿ ಕ್ರಿಮಿನಲ್ ಅಮೆಂಡ್ಮೆಂಟ್ ಬಿಲ್ ಅನ್ನ ಮಂಡನೆ ಮಾಡಿತ್ತು ಮತ್ತು ಉಗ್ರವಾದ ಶಿಕ್ಷೆ ಕೊಡ್ಬೇಕನ್ನುವಂಥದನ್ನ ತೀರ್ಮಾನ ಮಾಡಿತ್ತು. ನಾವೆಲ್ಲರೂ ಕಾಯ್ತಾ ಇದ್ವಿ. ಆದ್ರೆ ಹೈದರಾಬಾದ್ ನಲ್ಲಿ ಎನ್ಕೌಂಟರ್ ಘಟನೆ ಆದಾಗ್ಲೂ ನಿರ್ಭಯ ಪ್ರಕರಣದ ಬಗ್ಗೆ ಚರ್ಚೆ ಆಯ್ತು. ಅವರಿಗೆ ಇನ್ನೂ ಗಲ್ಲು ಶಿಕ್ಷೆ ಆಗಿಲ್ಲ ಅಂತೇಳಿ. ಕೊನೆಗಾದ್ರೂ ಈಗ ಗಲ್ಲು ಶಿಕ್ಷೆ ಆಗಿದೆ, ನಮ್ಗೆಲ್ಲ ಆನಂದ ಆಗಿದೆ. ಯಾರೇ ಇಂತ ಅತ್ಯಾಚಾರಿಗಳಿದ್ದಾರೆ, ಕ್ರಿಮಿನಲ್ಗಳಿದ್ದಾರೆ, ಅವರಿಗೆ ಭಯ ಹುಟ್ಟಬೇಕು, ಸಮಾಜದಲ್ಲಿ ಭಯ ನಿರ್ಮಾಣ ಆಗ್ಬೇಕು. ಯಾವುದೇ ಹೆಣ್ಮಕ್ಳಿಗೆ ಇಂಥ ದುರ್ಗತಿ ಯಾವತ್ತಿಗೂ ಬರಬಾರದು ಅನ್ನೋಂತ ನಮ್ಮ ಅಪೇಕ್ಷೆ ಇದೆ. ಈ ಒಂದು ಹೈದರಾಬಾದ್ ಪ್ರಕರಣ ಮತ್ತು ನಿರ್ಭಯ ಪ್ರಕರಣದೆಲ್ಲ ಆಗಿರುವಂತ ಗಲ್ಲು ಶಿಕ್ಷೆದು ದೇಶದಲ್ಲಿ ಇಂಥ ಕ್ರಿಮಿನಲ್ಗೆ ಭಯವನ್ನು ಹುಟ್ಟಿಸುತ್ತೆ ಅನ್ನುವಂತ ವಿಶ್ವಾಸ ನಂದು. ಎಸ್, ಒಂದ್ ಕಡೆ ಈ 2 ಕೇಸ್ಗಳನ್ನು ತೆಗೆದುಕೊಂಡ್ರೆ ಒಂದ್ ಕಡೆ ಅತಿ ಬೇಗವಾಗಿ ಒಂದು ತೀರ್ಪು ಬಂತು ಅಂತ ಜನರ ಇರುವಂತಹ ಮನಸ್ಥಿತಿ, ಇನ್ನೊಂದ್ ಕಡೆ ತುಂಬಾ ವಿಳಂಬ ಆಗ್ತಾ ಇದೆ ಅಂತ ಹೇಳಿ. ಬಟ್ ಯಾವುದೇ ರೀತಿಯಲ್ಲಿ ಆದ್ರೂ ಕೂಡ ಕಾನೂನಿನ ಮೊರೆ ಹೋಗುವಂತಹ ಸಂದರ್ಭದಲ್ಲಿ ವಿಳಂಬ ಆಗ್ತಾ ಇದೆ ಅನ್ನೋದಕ್ಕೆ ಒಂದ್ ರೀತಿಯಲ್ಲಿ ಸ್ವಲ್ಪ ಬೇಗ ಬಂದಿದೆ ಈ ಒಂದು ತೀರ್ಪು, ಅಟ್ಲೀಸ್ಟ್ ಜನರು ಇರುವಂತಹ ಸಂದರ್ಭದಲ್ಲಿ ಅಂತ ಅನ್ಸುತ್ತಾ ಹೇಗೆ ಅಂತ? ಇಲ್ಲ, ಇನ್ನೂ ಬೇಗ ಆಗ್ಬೇಕು. ಯಾಕಂದ್ರೆ ಇಂಥ ಅತ್ಯಾಚಾರ ಪ್ರಕರಣಗಳು ಬಂದಾಗ ಇದಕ್ಕೊಂದು ಟೈಮ್ ಟಾರ್ಗೆಟ್ ಕೊಟ್ಟು 6 ತಿಂಗಳ ಒಳಗೆ ಎಲ್ಲ ಪ್ರಕರಣವನ್ನ ಮುಗಿಸುವಂತ ಶೀಘ್ರ ಕೋರ್ಟ್ಗಳು ಇನ್ನೂ ಬರಬೇಕು. ನಾವು ತ್ವರಿತ ಕೋರ್ಟ್ಗಳು ಅಂತ ಹೇಳ್ತೀವಿ, ಆದ್ರೆ ತ್ವರಿತಗತಿಯಲ್ಲಿ ಕೇಸ್ಗಳ ಇತ್ಯರ್ಥ ನಡೀತಾ ಇಲ್ಲ. ಅದಕ್ಕೆ ಟೈಮ್ ಟಾರ್ಗೆಟ್ ಕೊಟ್ಟು ಮಹಿಳಾ ಪೊಲೀಸರ ನೇಮಕಾತಿ ಆಗ್ಬೇಕು. ಆ ಮಹಿಳಾ SC ಕೇಡರ್ನ ಅಧಿಕಾರಿ ತಕ್ಷಣ ರಿಪೋರ್ಟ್ ಕೊಡ್ಬೇಕು. ವೈದ್ಯರ ತಂಡ ಕೂಡ ಇದಕ್ಕೆ ಆಗ್ಬೇಕು. ಅದ್ರ ಜೊತೆಗೆ ಮಹಿಳಾ ಜಡ್ಜಿಗಳನ್ನು ಇದಕ್ಕೆ ಹೆಚ್ಚು ನೇಮಕ ಮಾಡ್ಬೇಕನ್ನುವಂಥದ್ದು ನನ್ನ ಆಗ್ರಹ ಇದೆ. ಯಾಕಂದ್ರೆ ಮಹಿಳಾ ಜಡ್ಜಿಗಳಿಗೆ ಕೇಸಿನ ಅರ್ಥ ಆದಷ್ಟು ಪುರುಷರಿಗೆ ಅರ್ಥ ಆಗುತ್ತೆ ಅಂತ ನಂಗೆ ಅನ್ಸಲ್ಲ. ನಾನು ಪುರುಷರ ವಿರೋಧಿ ಅಲ್ಲ, ಆದ್ರೂ ಕೂಡ ಮಹಿಳೆಯರಿಗೆ ಹೆಚ್ಚು ಅರ್ಥ ಆಗುತ್ತೆ ಮತ್ತೆ ಬೇಗ ಶಿಕ್ಷೆ ಕೊಡಬೇಕು ಅನ್ನುವಂತ ಸಿಟ್ಟು ಇರುತ್ತೆ.
ಆ ಕಾರಣಕ್ಕಾಗಿ ಮಹಿಳಾ ಜಡ್ಜ್ಗಳ ಮೂಲಕ ಈ ಕೇಸ್ ನಡೆದ್ರೆ ಇನ್ನೂ ಹೆಚ್ಚು ತ್ವರಿತವಾಗಿ ಇದು ಇತ್ಯರ್ಥ ಆಗ್ಬೋದು ಅನ್ನುವಂಥದ್ದು ನನ್ನ ಭಾವನೆ. ಓಕೆ, ಒಂದು ರೀತಿಯಲ್ಲಿ ಅಟ್ಲೀಸ್ಟ್ ಒಂದು ಸಮಾಧಾನ ಅಂದ್ರೆ ಅಟ್ಲೀಸ್ಟ್ ಈಗಲಾದ್ರೂ ಅವರು ಈ ಒಂದು ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಬಟ್ ಈಗಲೂ ಕೂಡ ಕ್ಯೂರೇಟಿವ್ ಅರ್ಜಿ ಸಲ್ಲಿಸ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಈ ಹಂತಕರು. ಇಲ್ಲ, ಯಾವುದೇ ಅರ್ಜಿ ಸಲ್ಲಿಸಿದ್ರು ಇದನ್ನು ರಿಜೆಕ್ಟ್ ಮಾಡ್ಬೇಕು. ಮತ್ತೆ ನಂದೊಂದು ಆಗ್ರಹ ಇದೆ, ಅತ್ಯಾಚಾರ ಇಂತ ಕೆಟ್ಟ ಪ್ರಕರಣಗಳು ಬಂದಾಗ ಯಾವುದೇ ವಕೀಲರು ಅವರ ಸಹಾಯಕ್ಕೆ ಹೋಗ್ಬಾರ್ದು. ಈಗ ಅವ್ರದೇ ಮನೆಯನ್ನ ಯೋಚನೆ ಮಾಡ್ಬೇಕು, ಅವ್ರ ಮನೆಯಲ್ಲ ಹೆಣ್ಮಕ್ಳು ಇರ್ತಾರೆ, ಅವರಿಗಿಂತ ಪರಿಸ್ಥಿತಿ ಬಂದಾಗ ಯಾವುದೇ ವಕೀಲರ ಪರ ವಹಿಸ್ತಾನ ಅನ್ನುವಂಥದ್ದು ಕೂಡ ಒಂದು ಯೋಚನೆ ಮಾಡ್ಬೇಕಾದಂತ ಸಂಗತಿ. ಅದಕ್ಕಾಗಿ ಇಂಥ ಪ್ರಕರಣ ನಡೆದಾಗ ಇಡೀ ಸಮಾಜ ಒಟ್ಟಾಗ್ಬೇಕು. ಅದರಲ್ಲಿ ವಕೀಲರು ಬೇರೆ, ಜಡ್ಜಸ್ ಬೇರೆ, ಪೊಲೀಸರು ಬೇರೆ, ನಾವು ಬೇರೆ ಅನ್ನುವಂಥದ್ದು ಆಗ್ಬಾರ್ದು. ಈ ಒಂದು ಆದೇಶದ ಮೂಲಕ ನಿರ್ಭಯ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಂತ ಅನ್ಸುತ್ತೆ, ಅಥವಾ ಇಡೀ ಒಂದು ದೇಶದಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಸಿಕ್ಕಂತಹ ನ್ಯಾಯ ಅಂತ ಅನ್ಸುತ್ತಾ, ಹೇಗೆ ಅಂತ? ಖಂಡಿತವಾಗಿ ಇಂಥ ಘಟನೆ ನಡೀಲೇಬಾರ್ದು ನಮ್ಮಂತ ದೇಶದಲ್ಲಿ. ನಮ್ಗೆ ನಿಜವಾಗ್ಲೂ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು ಮತ್ತು ಅವಮಾನದ ಸಂಗತಿ. ಆದ್ರೆ ಇಂಥ ಪ್ರಕರಣಕ್ಕೆ ಇವತ್ತು ಒಂದು ಕೊನೆಯದಾಗಿ ನ್ಯಾಯ ಸಿಕ್ಕಿದೆ, ಮತ್ತೆ ಆ ಕುಟುಂಬಕ್ಕೆ ಸಮಾಧಾನ ಆಗಿರುತ್ತೆ. ಯಾಕಂದ್ರೆ ಆ ಕುಟುಂಬ ಕಾಯ್ತಾ ಇತ್ತು, ನಮ್ಮ ಮಗಳನ್ನ ಈ ರೀತಿ ಅತ್ಯಂತ ಕೆಟ್ಟದಾಗಿ ಕೊಂದಿರುವಂತ ಆ ಕ್ರಿಮಿಗಳಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ಭಾವನೆ ಇತ್ತು. ಇವತ್ತು ನಮ್ಗೆ ಇದು ಪಾಠ ಆಗುತ್ತಾ ಅಂತ ಹೇಳಿ ಅಟ್ಲೀಸ್ಟ್ ಇಂತಹದ್ರ ಬಗ್ಗೆ ಯೋಚನೆ ಮಾಡುವವರಿಗೆ. ಓಕೆ, ಇದು ಶೋಭಾ ಕರಂದ್ಲಾಜೆ ಅವರ ಮಾತು. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. मेरी बेटी को इंसाफ मिलेगा, देश के बेटियों को इंसाफ मिलेगा, आगे भी मैं लड़ती रहूंगी। इस जजमेंट से आगे और देश में ऐसी तरीके की घटनाएं घटेंगी? बिल्कुल बिल्कुल, क्योंकि इस फांसी से देश के महिलाओं का कानून पर विश्वास जगेगा, आस्था जुड़ेगी और सबको इंसाफ मिलेगा। 22 तारीख को कैसा दिन होगा? 22 तारीख को आपके लिए क्या दिन होगा मैम? कैसा दिन होगा? मैम हमारे लिए 2 साल पहले तो सुप्रीम कोर्ट ने ऑर्डर कर दिया था कि इन जल्लादों को फांसी की सजा दे दो, लेकिन फिर भी फांसी की सजा नहीं हो रही थी। अब जाकर इस देश में निर्भया के कातिलों को फाइनली फांसी की सजा दी जाएगी। आंदोलन की भी बहुत बड़ी जीत मानती हूँ, हर देश के निवासी की मैं कहीं ना कहीं इसको एक जीत मानती हूँ, क्योंकि जब निर्भया के साथ बलात्कार हुआ था पूरा देश सड़कों पे आया था। मैं उस माँ के जज्बे को सलाम करती हूँ जिसने 7 साल तक उम्मीद नहीं छोड़ी और हर दिन हर मिनट लड़ती रही अपनी बेटी के न्याय के लिए। जज का भी मैं धन्यवाद करती हूँ कि अब इतने साल बाद ही सही फाइनली उन्होंने इतना बड़ा निर्णय लिया है और देश में अब ये जितने भी रेपिस्ट हैं उनको मुझे लगता है इस निर्णय से कहीं ना कहीं एक मैसेज जाएगा। साथ ही मैं केंद्र सरकार से भी अपील करती हूँ, 7 साल एक बहुत लंबा समय होता है। मैं अभी आमरण अनशन पे भी बैठी थी, मेरी यही तो मांग थी कि ये 7 साल का समय 6 महीने कर दीजिए। अगर कोई रेप करता है, जघन्य अपराध करता है, उसे 6 महीने। ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷರಾಗಿರುವಂತಹ ಮಂಜುಳಾ ಮಾನಸ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುಳಾ ಮಾನಸ್ ಅವರೇ, ಈ ಒಂದು ಇವತ್ತಿನ ಈ ಸುದ್ದಿಯ ಬಗ್ಗೆ ಏನ್ ಹೇಳಕ್ ಬಯಸ್ತಾರೆ, ಏನ್ ಅನ್ಸುತ್ತೆ, ಫಸ್ಟ್ ರಿಯಾಕ್ಷನ್ ಏನು? ನಂಗೆ ನ್ಯೂಸ್ 18ಗೆ ಮೊದಲು ನಾನು ಅಭಿನಂದನೆ ಹೇಳ್ತೀನಿ, ಯಾಕಂದ್ರೆ ನಾನು ಹೊರಗಡೆ ಇದ್ದೆ, ಈ ವಿಚಾರ ಗೊತ್ತಿರ್ಲಿಲ್ಲ. ಈ ವಿಚಾರದ ಸುದ್ದಿಯನ್ನ ಮುಟ್ಟಿಸಿದ್ದಕ್ಕೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಭಾರತದ ಎಲ್ಲಾ ಹೆಣ್ಣು ಮಕ್ಕಳಲ್ಲೂ ಒಂದು ಆತಂಕ ಇತ್ತು, ಇಂತ ಒಂದು ಹೀನಸ್ ಅಫೆನ್ಸ್ ನಡೆದ್ರು ಕೂಡ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇಷ್ಟು ಡಿಲೇ ಆಗ್ತಿದೆಯಲ್ಲ ಅವ್ರನ್ನ ಗಲ್ಲಿಗೇರಿಸುವಂತಹ ಪ್ರಯತ್ನದಲ್ಲಿ ಅಂತ ಹೇಳಿ ಪ್ರಪಂಚದಾದ್ಯಂತ ಮಾತನಾಡ್ಕೊಳ್ತಾ ಇದ್ರು. ನನ್ನನ್ನು ಒಳಗೊಂಡ ಹಾಗೆ ಭಾರತದ ಮಹಿಳೆಯರು ಇನ್ನು ಮುಂದೆ ನಾವು ಸಮಾಜದಲ್ಲಿ ಹೇಗಪ್ಪ ಓಡಾಡೋದು ಅಂತ ಕೊರಗ್ತಾ ಇದ್ವಿ. ಮತ್ತೆ ಕಳೆದ ಡಿಸೆಂಬರ್ ನಲ್ಲಿ 7 ವರ್ಷ ಆದ್ರೂ ಕೂಡ ಗಲ್ಲಿಗೇರಿಸಲಿಲ್ಲ ಅಂತ ಹೇಳಿ ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತಾನು ಕೂಡ ನಾವು ಪ್ರಯತ್ನ ಮಾಡಿದ್ವಿ. ರಾತ್ರಿ 12 ಗಂಟೆಗೆ ನೆಮ್ಮದಿಯಾಗಿ ಓಡಾಡಿದಂತಹ ಮಹಿಳೆ ಯಾರಾದ್ರೂ ನಮ್ಮ ಭಾರತ ದೇಶದಲ್ಲಿ ಓಡಾಡಿದ್ರೆ ಆ ದಿನ ಮಾತ್ರ ಸ್ವಾತಂತ್ರ್ಯ ಸಿಕ್ಕ ಹಾಗೆ ಅಂತ ಹೇಳಿ ಗಾಂಧೀಜಿಯವರು ಹೇಳಿದ್ರು. ಆದ್ರೂ ಕೂಡ 7 ವರ್ಷದ ನಂತರವಾದರೂ ಕೂಡ ಗಲ್ಲಿಗೇರಿಸುವಂತಹ ಒಂದು ಪ್ರಕ್ರಿಯೆಗೆ ಚಾಲ್ತಿ ಸಿಕ್ತಲ್ಲ, ಆ ನಿರ್ಭಯ ಆತ್ಮಕ್ಕೆ ಖಂಡಿತ ಶಾಂತಿ ಸಿಕ್ಕಿದೆ. ನನ್ನಂತ ಅನೇಕ ಹೋರಾಟಗಾರ್ತಿ ಮಹಿಳೆಯರಿಗೆ ಖುಷಿ ಸಿಕ್ಕಿದೆ. ಇನ್ನು ಮುಂದಿನ ಪ್ರಕರಣಗಳಲ್ಲಿ 7 ವರ್ಷ 10 ವರ್ಷ 5 ವರ್ಷ ಕಾಯಿಸಬೇಡಿ ನಮ್ಮನ್ನ.
ಯಾವ ಇಶ್ಯೂಗಳಾದ್ರೂ ಕೂಡ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ಆಗ್ಬೇಕು. ಅದರಲ್ಲೂ ಇಂತ ಗ್ಯಾಂಗ್ ರೇಪ್ ಅಂತ ಹೀನಸ್ ಅಫೆನ್ಸ್ ಆದಂತ ಸಂದರ್ಭಗಳಲ್ಲಿ ತ್ವರಿತ ನ್ಯಾಯಾಲಯಗಳು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ನಾವೇನ್ ಕರಿತೀವಿ, ಆ ಕೋರ್ಟ್ಗಳು ಇಮ್ಮಿಡಿಯೇಟ್ ಆಗಿ ಶಿಕ್ಷೆಯನ್ನ ವಿಧಿಸುವಂತಹ ಕೆಲಸಗಳು ಆಗ್ಬೇಕು. ಇವತ್ತು ನಿರ್ಭಯಾ ಫ್ಯಾಮಿಲಿಯವ್ರಿಗಷ್ಟೇ ಅಲ್ಲ, ಇಡೀ ಭಾರತದ ಕುಟುಂಬಕ್ಕೆ ಒಂದು ಸಂತಸದ ದಿನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಒಂದ್ ಕಡೆ ಅವರ ತಾಯಿ ಕೂಡ ಹೇಳ್ತಾ ಇದ್ರು, ಇಡೀ ಭಾರತೀಯ ಹೆಣ್ಣು ಮಕ್ಕಳಿಗೆ ಸಿಕ್ಕ ನ್ಯಾಯ ಇದು, ಜಯ ಇದು ಅನ್ನುವಂಥದ್ದು. ಆಕೆಯ ಹೋರಾಟ ಕೂಡ ಇಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ಆಕೆ ಹೋರಾಟವನ್ನ ಮಾಡ್ಕೊಂಡೇ ಬಂದ್ಲು. ಅಟ್ಲೀಸ್ಟ್ ಯಾವಾಗ ನ್ಯಾಯ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿ ಬಾರಿ ಏನಾದ್ರೂ ಸ್ವಲ್ಪ ಆ ಕಡೆ ಈ ಕಡೆ ಆದಾಗ್ಲೂ ಕೂಡ ಅದೇ ನಿರಾಸೆಗೆ ಒಳಗಾಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ. ಹೌದೌದೌದು, ನಿಜ. ಅದು ಎಷ್ಟೋ ಜನಕ್ಕೆ ಒಂಥರ ಇದು ಸಾಧ್ಯನೇ ಇಲ್ವೇನೋ, ಗ್ಯಾಂಗ್ ರೇಪ್ ಅಂತ ಒಂದು ಹೀನಸ್ ಅಫೆನ್ಸ್ ಆಗಿ ಮೊನ್ನೆಷ್ಟೇ ದಿಶಾ ಪ್ರಕರಣ ಆದ್ರೂ ಕೂಡ ಅಲ್ಲಿ ಒಂದು ಇನ್ಸಿಡೆಂಟ್ ಅದು ಒಂದು ಸಾಂಕೇತಿಕವಾಗಿ ಆಯ್ತು. ಹೌದು. ಆದ್ರೆ ಇಡೀ ದೇಶದಲ್ಲಿ ಒಂದು ಚರ್ಚೆ ಆಯ್ತು. ನಿರ್ಭಯ ಪ್ರಕರಣದಲ್ಲಿ ಇನ್ನೂ ಶಿಕ್ಷೆ ಆಗದೆ ಇರೋದ್ರಿಂದಾನೇ ದೇಶದಲ್ಲಿ ಇಂಥ ಅಫೆನ್ಸ್ ಗಳು ಹೆಚ್ಚಾಗ್ತಾ ಇವೆ ದಿನ ದಿನ ಅಂತ ಹೇಳಿ ಮಾತಾಡ್ಕೊಳಕ್ ಶುರು ಮಾಡಿದ್ರು. ಆದ್ರೆ ಯಾವತ್ತೂ ಕೂಡ ಕಾನೂನಿನಿಂದ ತಪ್ಪಿಸ್ಕೊಳಕ್ ಸಾಧ್ಯ ಆಗೋದಿಲ್ಲ ಅಂತ ಒಂದ್ ಮೆಸೇಜ್ ಪಾಸ್ ಆಯ್ತು. ಜೊತೆಗೆ ಅಂತವ್ರು ಯಾರಿದ್ದಾರೆ, ಅಂತ ಹೀನಸ್ ಅಫೆನ್ಸ್ ಅನ್ನ ಮಾಡುವಂತಹ ಮನಸ್ಥಿತಿಗಳೇನಿದ್ದಾರೆ ಅವರಿಗೆ ಒಂದು ದೊಡ್ಡ ಪಾಠವನ್ನ ನ್ಯಾಯಾಂಗ ವ್ಯವಸ್ಥೆ ಕೊಟ್ಟಿದೆ. ಮಾಧ್ಯಮದವರು ಕೂಡ ಇಂಥ ಸುದ್ದಿಯನ್ನ ಪ್ರಚಾರ ಮಾಡಿ ನಮ್ಮಂತವರಿಗೆ ಮಾಹಿತಿಯನ್ನ ಕೊಟ್ಟು ಒಂದ್ ರೀತಿ ಸಂತೋಷವನ್ನ ತಂದಿದ್ದೀರಿ. ಅದಕ್ಕೆ ನ್ಯೂಸ್ 18 ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನ ನಮ್ಮ ಮಹಿಳೆಯರು ಆಲ್ರೆಡಿ ವಿಕ್ಟ್ರಿ ಅಂತಾನೂ ಕೂಡ ಮೆಸೇಜ್ ಗಳನ್ನ ಪಾಸ್ ಮಾಡ್ತಾ ಇದ್ದಾರೆ. ಮೀಡಿಯಾದವರು ಕೂಡ ಇಂಥ ಇಶ್ಯೂಗಳನ್ನ ದಯವಿಟ್ಟು ಹೆಚ್ಚು ಪ್ರಚಾರ ಮಾಡಿ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ನಿಮ್ಮ ಲಿಮಿಟ್ ಅಲ್ಲಿ ನಿಮ್ದೇ ಆದ ಕಾಂಟ್ರಿಬ್ಯೂಷನ್ ಅನ್ನ ಕೊಡಿ ಅಂತ ಹೇಳಿ ಟ್ರೂ. ಎಲ್ಲರಿಗೂ ಕೂಡ ಒಂದ್ ರೀತಿಯಲ್ಲಿ ಇಂತಹ ಪ್ರಕರಣ ಆದಾಗ ಎಲ್ಲರ ಮನಸ್ಥಿತಿ ಹಾಳಾಗುತ್ತೆ. ಯಾಕಂದ್ರೆ ಇಡೀ ದೇಶದ ಹೆಸರು ಕೂಡ ಹಾಳಾದಂತಹ ಪ್ರಕರಣ ಇದು. ಒಂದ್ ಕಡೆ ಹೆಣ್ಮಕ್ಳಿಗೆ ಸೇಫೇ ಇಲ್ಲ ಅನ್ನೋದನ್ನ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆದಂತಹ ಪ್ರಕರಣ ಇದು. ಒಂದ್ ಕಡೆ ಈ ಒಂದು ತೀರ್ಪು ಒಂದ್ ಕಡೆ ಮಾದರಿಯ ತೀರ್ಪು, ಇನ್ನೊಂದು ಕಡೆ ಇದು ಪಾಠ ಅಂತ ಅನ್ಸತ್ತಾ ಹೇಗೆ ಅಂತ? ಹೌದೌದು, ನಿಜ ಮೇಡಮ್. ಸಾಮಾಜಿಕವಾಗಿ ಇಂತಹ ಒಂದು ಕೆಲವೊಂದು ದುರಂತಗಳು ನಡೆದಂತಹ ಸಂದರ್ಭಗಳಲ್ಲಿ ಡಿಲೇ ಆಯ್ತು ಅಂತ ನಾವು ಹೇಳ್ತೀವಿ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇರೋದೇ ಹೀಗೆ ಅಂತ ಹೇಳಿ ಸಾಕಷ್ಟು ಪ್ರಕರಣಗಳಲ್ಲಿ ನಾವು ನೋಡಿದ್ವಿ, ಕೇಳಿದ್ವಿ. ನಾನು ಕೂಡ ಅಡ್ವೊಕೇಟ್ ಆಗಿದ್ರಿಂದ ಪ್ರೊಸೀಡಿಂಗ್ಸ್ ಅನ್ನ ನೋಡ್ತಾ ಇದ್ದೀನಿ. ಮತ್ತೆ ಇತ್ತೀಚೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಂದ್ಮೇಲೆ ವರ್ಮಾ ಕಮಿಷನ್ ಡೈರೆಕ್ಷನ್ಸ್ ಅನ್ನ ಸೀರಿಯಸ್ ಆಗಿ ಅಪ್ಲೈ ಮಾಡಿದ್ರೆ ಖಂಡಿತವಾಗಿ 100% ಅಂತ ಕಲ್ಪ್ರಿಟ್ಸ್ ಗಳನ್ನ ಇಮ್ಮಿಡಿಯೇಟ್ ಆಗಿ ಹ್ಯಾಂಗ್ ಮಾಡಬಹುದು. ಮತ್ತೆ ಸತ್ತು ಹೋಗಿರುವಂತಹ ಜೀವಕ್ಕೆ ನಾವು ಈ ಮೂಲಕ ನ್ಯಾಯ ಒದಗಿಸೋದ್ರಿಂದ ನಮ್ ಸಮಾಧಾನಕ್ಕೆ ನಾವ್ ಹೇಳ್ಕೋಬಹುದು. ಆದ್ರೆ ಆ ನಿರ್ಭಯನ ಕಳ್ಕೊಂಡಂತ ಕುಟುಂಬ ಇದೆಯಲ್ಲ, ಆ ಕುಟುಂಬ ಎಷ್ಟು ಒದ್ದಾಡಿರ್ಬೋದು 7 ವರ್ಷದಿಂದ ಅಂತ ಯೋಚನೆ ಮಾಡಿ. ನಿಜ ನಿಜ. ಇಡೀ ಒಟ್ಟಾರೆ ಇದೊಂದು ಒಳ್ಳೆ ಮೆಸೇಜ್ ಮೇಡಮ್. ಎಸ್, ಒಂದ್ ಕಡೆ ಈಗ ಮುಂದಿನ ಇಂತಹ ಪ್ರಕರಣಗಳಿಗೆ, ಈಗ ಹಿಂದೆ ಸಾಕಷ್ಟು ಪ್ರಕರಣಗಳು ಕೂಡ ಇದೆ, ಇಂತಹದ್ದೇ ಪ್ರಕರಣಗಳನ್ನ ನಾವು ಗಮನಿಸಿದ್ರೆ ಒಂದಷ್ಟು ಬೆಳಕಿಗೆ ಬಂದಿದೆ, ಬೆಳಕಿಗೆ ಬಂದಿಲ್ಲ. ಅಂತಹ ಪ್ರಕರಣಗಳಿಗೆ ಕೂಡ ಕೆಲವೊಂದನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳುವಂತಹ ವಿಚಾರಗಳು ಕೂಡ ನಾವು ನೋಡ್ತೀವಿ ಎಷ್ಟೋ ಪ್ರಕರಣಗಳಿಗೆ. ಸೊ ಇದೊಂದು ಉದಾಹರಣೆಯಾಗಿ ತೆಗೆದುಕೊಳ್ಳುವಂತಹ ಪ್ರಕರಣ ಅಂದ್ರೆ ಈ ಮಾದರಿಯ ತೀರ್ಪು ಅಂತ ಅನ್ಸುತ್ತೆ. ಹೌದೌದು, ಸೈಟೇಷನ್ಸ್ ಅಂತ ಏನ್ ತಗೋತೀವಿ, AIR ಇಂದ ಮತ್ತೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ, ಸುಪ್ರೀಂ ಕೋರ್ಟ್ ಆದೇಶಗಳೇನಿವೆ, ಅದನ್ನ ಕೆಳ ನ್ಯಾಯಾಲಯಗಳು ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಕೋರ್ಟ್ಗಳು ಮತ್ತೆ ಹೈಕೋರ್ಟ್ಗಳಲ್ಲಿ ಇದನ್ನ ಖಂಡಿತವಾಗಿ ಮಾದರಿಯಾಗಿ ತಗೋಬಹುದು, ನೋಟ್ ಮಾಡಬಹುದು. 100% ಎಲ್ಲಾ ಕೋರ್ಟ್ಗಳು ಅಲರ್ಟ್ ಆಗುತ್ತವೆ. ಮತ್ತೆ ಇಡೀ ಸಮಾಜ ಕೆಟ್ಟಿಲ್ಲ, ಸಾಮಾಜಿಕವಾಗಿ ಪುರುಷರು ಕೂಡ ಮಹಿಳೆಯರ ಪರವಾಗಿ ಇರ್ತಾರೆ ಅನ್ನೋದಕ್ಕೆ ಸುಮಾರು ನ್ಯಾಯಾಧೀಶರುಗಳು ಇಂತ ನ್ಯಾಯದಾನವನ್ನ ಕೊಡುವ ಮೂಲಕ ಒಂದು ಜೀವಂತಿಕೆಯನ್ನ ಕಾಪಾಡ್ಕೊಂಡ್ ಬಂದಿದ್ದಾರೆ. ಸೊ ಹಾಗಾಗಿ ನ್ಯಾಯದಾನವನ್ನ ಕೊಟ್ಟಿರುವಂತಹ ನಿರ್ಭಯ ಒಂದು ಆತ್ಮಕ್ಕೆ ಶಾಂತಿಯನ್ನ ಕೊಟ್ಟಿರುವಂತಹ ನನ್ನಂತ ಅನೇಕ ಮಹಿಳೆಯರಿಗೆ ಚೈತನ್ಯವನ್ನ ಕೊಟ್ಟಿರುವಂತಹ ಆ ನ್ಯಾಯಾಧೀಶರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಒಂದ್ ಕಡೆ ನೀವು ಹೇಳಿದ್ರಿ ಸಾಕಷ್ಟು ಪ್ರೊಸೀಡಿಂಗ್ಸ್ ಅಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ ಅಂತ ಹೇಳಿ, ಕ್ಯೂರೇಟಿವ್ ಅರ್ಜಿ ಸಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೂಡ ಈ ಒಂದು ಇವರ ಅಂದ್ರೆ ಅಪರಾಧಿಗಳ ಪಾಲಿನ ವಕೀಲರು ಹೇಳ್ತಾ ಇದ್ದಾರೆ ಕ್ಯೂರೇಟಿವ್ ಅರ್ಜಿ ಸಲ್ಲಿಸ್ತೀವಿ. ಏನಾಗಬಹುದು ಇದರಲ್ಲಿ ಅಂತ? ಮೇಡಮ್, ಸಾಧ್ಯನೇ ಇಲ್ಲ. ಇನ್ನೊಂದಕ್ಕೆ ಯಾವ ಕಾರಣಕ್ಕೂ ಅವ್ರು ಎಷ್ಟೇ ಅಪ್ಲಿಕೇಶನ್ ಗಳು ಹಾಕೊಂಡ್ರು ಕೂಡ ಇವತ್ತಿನ ದೇಶದ ಪರಿಸ್ಥಿತಿ ಒಳಗಡೆ ಮಹಿಳೆಯರ ಮೇಲೆ ನಡೀತಾ ಇರುವಂತಹ ಇಂತ ಗ್ಯಾಂಗ್ ರೇಪ್ಗಳು ಮತ್ತೆ ರೇಪ್ಗಳು ಮತ್ತೆ ಹೀನಸ್ ಅಫೆನ್ಸ್ ಗಳೇನಿವೆ, ಇದಕ್ ಸಂಬಂಧಪಟ್ಟ ಹಾಗೆ ಒಂದು ಫುಲ್ ಸ್ಟಾಪ್ ಅನ್ನ ಹಾಕ್ಬೇಕು ಅಂದ್ರೆ ಯಾವ ಕಾರಣಕ್ಕೂ ಇಂತ ಪ್ರಯತ್ನವನ್ನ ನಮ್ಮ ವಕೀಲರುಗಳು ಮಾಡಬಾರ್ದು ಅಂತ ಹೇಳಿ ನಾನು ಒಬ್ಬ ವಕೀಲರಾಗಿ ಈ ಮೂಲಕ ಕೇಳ್ಕೊಳ್ತೀನಿ. ಜನವರಿ 22 ಇತಿಹಾಸದ ಪುಟದಲ್ಲಿ ಇರುತ್ತೆ ಹಾಗಾದ್ರೆ.
ಖಂಡಿತ ಇರ್ಲೇಬೇಕು. ಇದು ನನ್ನ ಒತ್ತಾಯ ಕೂಡ. ಎಸ್, ಥ್ಯಾಂಕ್ ಯು ಮಂಜುಳಾ ಮಾನಸ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇದು ಇಡೀ ಒಂದು ದೇಶ ಜನವರಿ 22 ಈಗ ಕಾತರದಿಂದ ಕಾಯ್ತಾ ಇದೆ. ಈಗಾಗಲೇ ಜನವರಿ 22 ಬೆಳಗ್ಗೆ 7ಕ್ಕೆ ಈ ಅಪರಾಧಿಗಳಿಗೆ ಗಲ್ಲನ್ನ ವಿಧಿಸಲಾಗುತ್ತೆ. आप कहाँ घुसल जा रहे हैं जी? भाई साहब जरा हटिए, हमको बनाया ನಿರ್ಭಯ ಅತ್ಯಾಚಾರಿಗಳಿಗೆ ಗಲ್ಲನ್ನ ವಿಧಿಸಲಾಗುತ್ತೆ. ಜನವರಿ 22 ಬೆಳಗ್ಗೆ 7 ಗಂಟೆಗೆ ತಿಹಾರ್ ಜೈಲಲ್ಲೇ ಗಲ್ಲಿಗೇರಿಸೋದಕ್ಕೆ ಸಿದ್ಧತೆಗಳನ್ನ ಆಲ್ರೆಡಿ ಮಾಡಿಕೊಳ್ಳಲಾಗಿದೆ. 4 ಅಪರಾಧಿಗಳಿಗೂ ಕೂಡ ತಿಹಾರ್ನಲ್ಲೇ ಗಲ್ಲನ್ನ ವಿಧಿಸಲಾಗುತ್ತೆ. ಆ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ತಿಹಾರ್ ಜೈಲಲ್ಲೇ ಗಲ್ಲಿಗೇರಿಸೋದಕ್ಕೆ ಈಗ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದ್ದು 4 ಕೂಡ ಏಕಕಾಲಕ್ಕೆ ಗಲ್ಲಿಗೇರಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ತಿಹಾರ್ ಜೈಲಲ್ಲಿ ನೇಣು ಕುಣಿಕೆ ಕೂಡ ಸಿದ್ಧವಾಗಿದೆ. ತಿಹಾರ್ ಜೈಲಾಧಿಕಾರಿಯಾಗಿರುವ ರಾಜ್ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಿಹಾರ್ ಜೈಲಲ್ಲಿ ನೇಣು ಕುಣಿಕೆ ಈಗಾಗಲೇ ಸಿದ್ಧ ಆಗಿದೆ ಅನ್ನುವ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಜನವರಿ 22 ಬೆಳಗ್ಗೆ 7 ಗಂಟೆಗೆ 4 ಅಪರಾಧಿಗಳಿಗೆ ಈಗ ಗಲ್ಲನ್ನ ವಿಧಿಸಲಾಗಿದೆ. ಜೈಲಲ್ಲಿ ಈ ಕೈದಿಯನ್ನ ಗುರುತುಪಡಿಸಿಕೊಳ್ಬೇಕು. ನಿಮ್ಗೆ ನಾವು ಯಾವ ರೀತಿಯ ಪ್ರೊಸೀಡಿಂಗ್ಸ್ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ವಿ. ಮರಣದಂಡನೆ ಜಾರಿ ಆದ ಮೇಲೆ ಆದೇಶದ ಪ್ರತಿ ಮರಣದಂಡನೆ ಸಂಬಂಧಿ ದಾಖಲೆಗಳಿಗೆ ಸಹಿಯನ್ನ ಪಡೆದುಕೊಳ್ಬೇಕಾಗುತ್ತೆ. ಗಲ್ಲು ಪೀಠದ ಬಳಿಗೆ ಕೈದಿಯನ್ನ ಕರೆದೊಯ್ಯಬೇಕು. ಕೈದಿಗೆ 6 ಮಂದಿ ವಾರ್ಡರ್ ಕಾವಲ್ ಕೂಡ ಇಡ್ತಾರೆ. ಸಿಬ್ಬಂದಿ ಕೈದಿಯನ್ನ ವಧಾಪೀಠದ ಬಳಿ ನಂತರ ಕರೆತರಬೇಕು. ನೇಣು ಕುಣಿಕೆಯ ಕೆಳಗೆ ಕೈದಿಯನ್ನ ನಿಲ್ಲಿಸ್ತಾರೆ. ಮತ್ತೊಮ್ಮೆ ಮರಣದಂಡನೆ ಜಾರಿ ಆದೇಶವನ್ನ ಅವರಿಗೆ ಓದಿ ಹೇಳಬೇಕು. ಕಾಲುಗಳನ್ನ ಕಟ್ಟಿ ತಲೆಗೆ ಕಪ್ಪು ಬಟ್ಟೆಯನ್ನ ಹಾಕ್ತಾರೆ. ಕೈದಿಯ ಕುತ್ತಿಗೆಗೆ ನೇಣು ಹಗ್ಗವನ್ನ ಹಾಕಲಾಗತ್ತೆ. ಇದು ಮರಣದಂಡನೆಯ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದರ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ಒಂದು ಮರಣದಂಡನೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅವತ್ತಿನ ಬೆಳಗಿನ ಜಾವ ಅಂದ್ರೆ ಬೆಳಗ್ಗೆ 7 ಗಂಟೆಗೆ ಗಲ್ಲನ್ನ ವಿಧಿಸಲಾಗತ್ತೆ. 7 ಗಂಟೆಯೊಳಗೆ ಎಲ್ಲವೂ ಕೂಡ ಬೆಳಗಿನ ಜಾವ ಎಲ್ಲ ಸಿದ್ಧ ಆಗಿರುತ್ತೆ. ಯಾರು ಈ ಒಂದು ಹ್ಯಾಂಗ್ ಮಾಡಬೇಕು, ಯಾರಿಗೆ ಕುಣಿಕೆ ಹಾಕುವವರು ಯಾರು ಅನ್ನೋದಷ್ಟೇ ಪತ್ರದ ಮೂಲಕ ಕೂಡ ಈಗ ಬರೆದು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಚಿಂತನೆಯನ್ನ ಮಾಡಲಾಗಿದೆ. ಇನ್ನು ವಧಾಕಾರ ನೇಣು ಹಗ್ಗವನ್ನ ಬಿಡುಗಿಗೊಳಿಸುತ್ತಾನೆ. 30 ನಿಮಿಷದ ಕಾಲ ದೇಹವನ್ನ ಯಾವುದೇ ಕಾರಣಕ್ಕೂ ಮೇಲೆತ್ತುವಂತಿಲ್ಲ. ಜೈಲಿನ ವೈದ್ಯಾಧಿಕಾರಿ ದೇಹವನ್ನ ಪರಿಶೀಲಿಸುತ್ತಾರೆ. ಪ್ರಾಣ ಹೋಗಿರೋದನ್ನ ವೈದ್ಯಾಧಿಕಾರಿ ದೃಢಪಡಿಸಬೇಕಲ್ಲಿ. ಮೃತದೇಹವನ್ನ ನಂತರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ. ಇದು ಮರಣದಂಡನೆ ಪ್ರಕ್ರಿಯೆಗಳನ್ನ ಯಾವ ರೀತಿಯಾಗಿ ಗಲ್ಲನ್ನ ವಿಧಿಸಲಾಗುತ್ತೆ ಅನ್ನುವಂತಹ ಒಂದು ಪ್ರಕ್ರಿಯೆಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಮರಣದಂಡನೆ ಜಾರಿ ಆದೇಶದ ಪ್ರತಿಯನ್ನ ಕೂಡ ಓದಿ ಹೇಳಬೇಕಾಗುತ್ತೆ. ಮತ್ತೊಮ್ಮೆ ಮರಣದಂಡನೆ ಸಂಬಂಧ ದಾಖಲೆಗಳಿಗೆ ನ್ಯಾಯಾಧೀಶರ ಸಹಿಯನ್ನು ಪಡೆದುಕೊಳ್ಬೇಕು. ಗಲ್ಲು ಪೀಠದ ಬಳಿಗೆ ಕೈದಿಯನ್ನ ಕರೆದೊಯ್ದ ಬಳಿಕ ಕೈದಿಗೆ 6 ಮಂದಿ ವಾರ್ಡರ್ ಕೂಡ ಕಾವಲಿ ಇರ್ತಾರೆ. ಅವರನ್ನ ಕಾಯೋದಕ್ಕೆ ಆ ಸಂದರ್ಭದಲ್ಲೂ ಕೂಡ ಸಿಬ್ಬಂದಿ ಕೈದಿಯನ್ನ ವಧಾಪೀಠದ ಬಳಿ ಕರೆ ತರ್ತಾರೆ. ನೇಣು ಕುಣಿಕೆಯ ಕೆಳಗೆ ಕೈದಿಯನ್ನ ನಿಲ್ಲಿಸ್ತಾರೆ. ಮತ್ತೊಮ್ಮೆ ಮರಣದಂಡನೆ ಜಾರಿ ಆದೇಶವನ್ನ ಓದಿ ಹೇಳಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಕಾಲುಗಳನ್ನ ಕಟ್ಟಿ ತಲೆಗೆ ಕಪ್ಪು ಬಟ್ಟೆಯನ್ನ ಹಾಕ್ತಾರೆ. अरे आप कहाँ घुसल जा रहे हैं जी? भाई साहब जरा हटिए, हमको बनाया, हम प्रेस में हैं। सुप्रीम कोर्ट में फाइल की जाएगी, जिसके आधार पर सुप्रीम कोर्ट स्टे देकर आगे का प्रोसीजर करेगा और उसको डिसाइड होने के बाद मर्सी पिटिशन राष्ट्रपति का फाइल इस फैसले को तो ये तो पहली बात, अगर वो उन लोग को फांसी मिल रहा है तो ये तो उसके लिए सबसे बड़ी उसको मिला, अब जा करके उसको मिला। लेकिन इसको हम सोचते हैं कि इसको और फास्ट होना चाहिए था। ये ऑलरेडी इतना ज़्यादा टाइम ले चुका है, तो इसको इतना टाइम नहीं लेना चाहिए था। जितना भी मतलब अब हम डेली देख रहे हैं हम लोग की डेली न्यूज़ में 2 रेप 3 रेप तो डेली, तो इसको अगर फास्ट ट्रायल में किया जाए और सभी आरोपियों को सजा देना ही देना चाहिए। तो ये बहुत अच्छा फैसला आया है और हमेशा ऐसे ही होना चाहिए। हमेशा फांसी मिलनी चाहिए। अगर रेप हुआ है तो उस पर जल्दी से जल्दी कार्रवाई होनी चाहिए और उन्हें सजा मिलनी चाहिए। फैसले से तो मैं बहुत खुश हूँ, लेकिन बहुत लेट हुआ है। अगर किसी के साथ ऐसा हो रहा है तो उसी समय ये फैसला आना चाहिए था। इतना लेट क्यों हुआ, इस वजह से मैं नाराज हूँ और सरकार से तो बहुत ज्यादा है। कहीं ना कहीं ये बहुत लेट हुआ है मेरे परसेप्शन से। ये जब हुआ था तभी इसे उसी समय करना चाहिए, उस पर फैसला लेना चाहिए, क्योंकि
ये कोई छोटी चीज नहीं थी। अगर वो बच्चे अगर वो नाबालिग थे तो वो उस चीज के लिए नाबालिग थे, लेकिन उन्हें इतनी तो सेंस थी कि वो किसी की बहन है, किसी की बेटी है। तो मुझे ये लगता है कि उन्होंने अभी भी बहुत लेट किया, अभी भी इसे डिले नहीं करना चाहिए था और जल्द से जल्द इस पर तुरंत कार्रवाई की। अगर वो 16 में हुई थी तो उन्हें एट अ टाइम इस पे, क्योंकि ये कोई छोटी मोटी चीज नहीं है, किसी की इज्जत किसी के लिए ये बहुत बड़ी चीज है। तो इन माई पॉइंट ऑफ व्यू वो बहुत बड़ी चीज थी और इस पे जल्द से जल्द उन्हें एक्शन लेना चाहिए था। ನಿರ್ಭಯ ಕೇಸ್ನಲ್ಲಿ ರೇಪ್ ಮಾಡಿದಂಥ ಎಲ್ಲ ಆ ಒಂದು ನನಗೆ ಪದ ಹೇಗೆ ಬಳಸೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಆ ಕ್ರೌರ್ಯತೆ ಮೆರೆದಂಥ ಒಂದು ನೀಚ ಜನರಿಗೆ ಗಲ್ಲು ಶಿಕ್ಷೆ ಆಗುತ್ತೆ ಜನವರಿ 22ನೇ ತಾರೀಕು ಅಂತ ಬೆಳಿಗ್ಗೆ 7 ಗಂಟೆಗೆ ಅಂತ. ಇದರಂಥ ಒಂದು ಒಳ್ಳೆಯ ಸುದ್ದಿ ಒಂದು ನಾವು ಈ ಒಂದು 2020ನ ಇಷ್ಟು ಒಂದು ಚೆನ್ನಾಗಿ ಶುರು ಮಾಡ್ತೀವಿ ಅಂತ ನನಗೆ ಗೊತ್ತಿರಲಿಲ್ಲ. 7 ವರ್ಷ ತೀರ್ಪು ಬರದೆ ಆ ಒಂದು ಹೆಣ್ಮಗುವಿನ ತಂದೆ ತಾಯಿ ಕಷ್ಟಪಟ್ಟಿರೋ ಪಾಡು ಅವರಿಗೆ ಗೊತ್ತಿರುತ್ತೆ. ಕೊನೆಗೂ ಆ ತೀರ್ಪು ಬಂದಿದೆ. ಈ ಒಂದು ತೀರ್ಪಿಂದ ಒಂದು ಎಲ್ಲ ಹೆಣ್ಮಕ್ಳು ಆ ಒಂದು ಕ್ರೌರ್ಯತೆ ಮೆರೆದಂಥ ಆ ಕಷ್ಟಪಟ್ಟಂಥ ಎಲ್ಲ ಹೆಣ್ಮಕ್ಳಿಗೆ ಒಂದು ತೀರ್ಪು ಸಿಕ್ಕಿದೆ ಅಂತ ನನಗನ್ಸುತ್ತೆ, ಒಂದು ನ್ಯಾಯ ಸಿಕ್ಕಿದೆ ಅಂತ ನನಗನ್ಸುತ್ತೆ. इस कोर्ट के फैसले से मैं बहुत खुश हूँ और खुश इसलिए ही नहीं हूँ कि हमारे निर्भया को न्याय मिल गया, बल्कि खुश इसलिए हूँ कि इनके वकीलों की इतने जाहिल दलीली देने के बावजूद भी कोर्ट ने आज हमको न्याय दे दिया। 22 जनवरी 7 बजे उनकी फांसी होगी, इसलिए हम बहुत खुश हैं। देखिए, बदलाव तो हमारी घटना उसके बाद ही बहुत सारे कानून बन गए। कानून फॉलो किए गए नहीं किए गए मैं नहीं जानता, क्योंकि केस तो बढ़ती ही जा रही, अभी भी बढ़ी रही है। लेकिन एक जरूर है कि इस तरह के हैवानगी करने वाले लोगों के मन में एक डर जरूर पैदा होगा, क्योंकि 4 जब एक साथ लटकाए जाएंगे तो आगे आने वाली पीढ़ी भी सोचेगी कि नहीं हम क्या करें क्या ना करें। लंबा समय जो आपने क्या इस सफर के बारे में आप क्या कहना चाहेंगे? देखिए, लंबा सफर जरूर था, लेकिन इसका अनुभव भी बहुत हुआ है। हमारे देश में किन किन चीज़ों की कमी है न्याय के लिए, तो इसका हमें बहुत अनुभव भी हुआ, लेकिन मैं खुश हूँ। मैंने ये चीज़ पहले भी बोली है, कितनों को फांसी करोगे, कितनों को मारोगे, कितनों को फांसी दोगे। प्रॉब्लम कहीं और है, उस नींव को निकालना ज़रूरी है, उस जहर के उस बीज को निकालना ज़रूरी है। ठीक है, इन चारों को फांसी हो गई है और निर्भया के फैमिली मेम्बर्स को और बाकी उसके उनको तो एक सांत्वना मिली है, जस्टिस मिली है। ठीक है, ये तो जस्टिस की बात तो हुई, क्योंकि उन्होंने इतना घिनौना काम किया था कि अब सबकी मर्जी थी कि उनको ऐसा ही कुछ पनिशमेंट हो। लेकिन क्या इससे वायलेंट क्राइम्स के इंसिडेंट्स कम हो रहे हैं? इनको तो फांसी मिलनी थी, जब वो अरेस्ट हुए थे तभी पता था कि फांसी इवेंचुअली होने वाली है। फिर भी ये हैदराबाद का केस हुआ ना, कि मेरी बेटी को इंसाफ मिलेगा, देश के बेटियों को इंसाफ मिलेगा, आगे भी मैं लड़ती रहूंगी। इस जजमेंट से आगे और देश में ऐसी तरीके की घटनाएं घटेंगी? बिल्कुल बिल्कुल, क्योंकि इस फांसी से देश के महिलाओं का कानून पर विश्वास जगेगा, आस्था जुड़ेगी और सबको इंसाफ मिलेगा। 22 तारीख को कैसा दिन होगा? 22 तारीख को आपके लिए क्या दिन होगा मैम? कैसा दिन होगा? मैम वो दिन हमारे लिए बहुत बड़ा दिन होगा। ಒಟ್ಟಾರೆ ಈ ತೀರ್ಪು ನಿರ್ಭಯ ಆತ್ಮಕ್ಕೆ ಶಾಂತಿ ಸಿಕ್ಕಂತೆ ಅಂತ ಹೇಳ್ತಾ ಈ ಹೊತ್ತಿನ ಪ್ರಮುಖ ಸುದ್ದಿಯನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.